मे श्री गुरवे नमः. ಧ್ಯಾನ ಮೂಲ ಗುರು ಮೂರ್ತಿ ಪೂಜೆ ಮೂಲ ಗುರು ಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರು ಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಅಗ್ರಾಯಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಪರಮಾರ್ಥ ಗೀತೆ ಶುರುವಾಗ್ಯದ. ಯಾಕಂತಂದ್ರೆ ಬಹಳಷ್ಟು ವಿಚಾರಗಳನ್ನ ಹೇಳುತ್ತಾರ. ಪರಮಾರ್ಥ ಗೀತೆ ಈ ಯಾರು ಶ್ರೀರಾಮಚಂದ್ರ ಮತ್ತೆ ವಸಿಷ್ಠ ಗುರುಗಳ ನಡೆದಂತ ಸಂವಾದ ರೂಪವಾದಂಥದ್ದು. ಯಾಕಂದ್ರ ಶ್ರೀರಾಮಚಂದ್ರನಿಗೆ ಈ ಜ್ಞಾನವನ್ನ ಪಡೆಯಬೇಕನ್ನುವಂತ ಒಂದು ಹಸಿವೆ ಇತ್ತು. ಆ ತರ ಹಸಿವೆಯಿಂದ ಕೂಡಿದಂತ ಒಂದು ಮುಮುಕ್ಷುಗಳು ಬಹಳ ಜನ ಇರ್ತಾರೆ. ಅಂದ್ರ ಶ್ರೀರಾಮಚಂದ್ರನ ಒಂದು ಭಾವದಿಂದ ಹೊಂದಿದಂಥವ್ರು, ಈ ಮುಮುಕ್ಷತ್ವ ಭಾವವನ್ನು ಹೊಂದಿದಂಥವ್ರು ಎಲ್ಲ ಶ್ರೀರಾಮಚಂದ್ರನ ಅಂತಾನೆ ತಿಳ್ಕೊಳ್ಬೇಕಾದಂಥದ್ದು. ಸದ್ಗುರು ವಸಿಷ್ಠ ಗುರುಗಳು ನೋಡ್ರಿ, ಯಾಕಂದ್ರೆ ಅದನ್ನ ತಿಳಿಸಿ ಹೇಳುವಂಥದ್ದು, ಶಿಷ್ಯನ ಭಾವದಲ್ಲಿರುವಂಥ ಸಂಶಯಗಳನ್ನ ನಿವೃತ್ತಿ ಮಾಡುವಂಥದ್ದು, ನಿವಾರಣೆ ಮಾಡುವಂಥ ವಿಚಾರಗಳು ನಡೆದಂಥದ್ದು ನಿಜಗುಂಡ್ರಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಇವಾಗ ನಾನು ಸ್ವಲ್ಪ ಊರ್ ಕಡೆ ಬಂದದಕ್ಕೆ ಬಹಳಷ್ಟು ವಿಚಾರಗಳು, ಯಾಕಂತಂದ್ರ ಈ ವಿಚಾರಗಳು ಕ್ರಮವಾಗಿ ಸಿಗೋದು ಬಹಳ ಅಪರೂಪ. ಸಿಕ್ಕರೆ ಮಾತ್ರ ಇಲ್ಲೇ ಅಂತ ಅಲ್ಲ, ಎಲ್ಲೇ ಆದ್ರೂ ಕೂಡ ಈ ತರ ಸಿಕ್ಕರೆ ಬಹಳ ಪುಣ್ಯದ ಸಮಯ ಅಂತ ತಿಳ್ಕೊಳ್ಬೇಕಾಗ್ತದ. ಇವು ಕಿವಿ ಶಬ್ದಗಳು ಬಿಡುತ್ತಾವಂದ್ರ, ಈಗ ನಾ ಸ್ವಲ್ಪ ಊರ್ ಕಡೆ ಬಂದೆ, ನನಗೆ ಆ ಕಡೆ ಸ್ವಲ್ಪ ವ್ಯತ್ಯಾಸಗಳು, ಒಂದ್ ದಿವಸ ಏನೋ ಒಂದು ಅಲ್ಲಿಗೆ ಇಲ್ಲಿಗೆ ಹೋಗ್ಲೇಬೇಕಂತ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾನು ರಜೆ ಹಾಕ್ಬೇಕಾಯ್ತು. 2 ದಿವಸ ನಾನು ನಾಳೆ ಕ್ಲಾಸ್ ಇಲ್ಲ, ಇವತ್ತು ಕ್ಲಾಸ್ ಇಲ್ಲ ಅಂತ ಹಾಕಿದೆ. ಇವತ್ತು ನಾನೇನು ಹಾಕಿರ್ಲಿಲ್ಲ. ಯಾಕಂದ್ರೆ ನಾವೇನೋ ಕೆಲವು ವಿಷಯಗಳನ್ನ ತಿಳ್ಕೊಳ್ಬೇಕನ್ನುವಂಥ ಭಾವ ಇದ್ದಾಗ, ಇಲ್ಲ ಇವತ್ತು ಕ್ಲಾಸ್ ಏನು ಹಾಕಿಲ್ಲ, ಇರಬಹುದೇನೋ ಅಂತ ಬಂದು ಇವತ್ತು ನಾವು ನೋಡುವಂತ ಭಾವ ಇರ್ತದಲ್ಲ, ಅದು ಬಹಳ ಗ್ರೇಟ್. ಯಾಕಂದ್ರೆ ಕಾಯ್ತಾ ಇರ್ಬೇಕು. ಎಲ್ಲಿ ನಮ್ಮ ಒಂದೊಂದು ದಿವಸ ಹೋಗ್ಬಿಡ್ತಾವೇನೋ ಅನ್ನುವಂಥ ಭಾವ ನಮ್ಮಲ್ಲಿ ಇರ್ಬೇಕಾಗ್ತದೆ. ಕೆಲವು ವಿಚಾರಗಳು ಹೋಗ್ಬಿಡ್ತಾವೇನೋ ಅನ್ನುವಂಥದ್ದು ನಮ್ಮಲ್ಲಿ ಇರ್ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಬಹಳಷ್ಟು ಜನ ಬರ್ಲಿ ಬಿಡ್ಲಿ ಅಂತ ಈ ಜ್ಞಾನಕ್ಕೆ ಅನ್ನುವಂಥದ್ದಲ್ಲ, ಅವ್ರು ಯಾರು ಹೇಳಲಿ ಬಿಡ್ಲಿ, ನಮಗೇನೋ ಒಂದು ಇರ್ತದ ಆ ಪ್ರಕಾರ ನಡ್ಕೊಂಡು ಹೋಗಂಥದ್ದು. ಇಲ್ಲಿ ಕೂಡ ಹೇಳತ್ತಾರೆ. ಯಾಕಂದ್ರೆ ಬಹಳಷ್ಟು ವಿಚಾರಗಳನ್ನ ಇಲ್ಲಿ ತಿಳಿಸಿದಾರ. ಚತುರ್ಗತಿ ಒಳಗೆ 10ನೇ ನುಡಿಯಿಂದ ನೋಡೋಣ. ತಿಳಿಯದ ಸಮಸ್ತ ತತ್ವಂಗಳನ್ನು ಒಲವಿಂದ ಇಂತು ಪೇಳಿದ ತಾತ್ವಿಕ ಎಲ್ಲರೂ ಅರಿವ ತೆರದಿಂ ಬಳಿಕೀಗಳ ಅನೂನ ವೇದ ಮತದಿಂದ ಉಸುರುವೆ ಅಂತ ಇಲ್ಲಿ ಹೇಳುವಂತ ವಿಚಾರದಲ್ಲಿ 10ನೆಯ ಒಂದು ವಿಚಾರವನ್ನ ನಾವು ನೋಡೋಣ. ಏನ್ ಹೇಳಿದಾರ 10ನೆಯ ನುಡಿಯಲ್ಲಿ ಅನ್ನುವಂಥದ್ದನ್ನ ಇಲ್ಲಿ ಕೂಡ ಹೇಳ್ತಾರೆ. 10ನೇ ನುಡಿಯಲ್ಲಿ ಹೇಳ್ತಾರ ಕೋಶಗಳ ಬಗ್ಗೆ. 5 ಕೋಶಗಳು ಅದಾವ ನಮ್ಮಲ್ಲಿ. ನಮ್ಮ ಸ್ವರೂಪಕ್ಕೆ 5 ಕೋಶಗಳು ಮುಚ್ಚಿದಾವ. ಈಗ 10ನೆಯ ನುಡಿಯಲ್ಲಿ ಹೇಳ್ತಾರ, ಮತ್ತಿನು 5 ಕೋಶವನ್ನು ಪತ್ತಿಹುದೆಲೆ ನೀನ್ ಅರಿ ಅಂತವನು ಅನ್ನಮಯಂ ತನು ತಾನೆನಿಸಿರುಕು ನನ್ನಿ ಎದಕ್ಕೆ ಜರೆ ಮರಣ ತೂರ್ಕು ಹಸುಗಳ ಪ್ರಾಣಮಯಂ ನೀ ನೋಡು ಪಶುವಂ ನೀರಡಿಕೆಗೆ ನೀಡು ಮನವೇ ಮನೋಮಯ ಕೋಶವೆನಿಕ್ಕು ಜನಿಪರಿ ವರ್ಗಕ್ಕದು ಗುರಿಯಕ್ಕು ಬುದ್ಧಿಯ ವಿಜ್ಞಾನಮಯಂ ಕೇಳು ಸಿದ್ಧ ಬದಕೆ ಮೋಹಂ ಬಲುಗೋಳು ಪ್ರಕೃತಿಯದಾನಂದಮಯಂ ನೋಡು ವಿಕೃತಿ ವಿಹಂಗಳಿಗದು ಗೂಡು ಅಂತ 10ನೇ ನುಡಿಯಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ. ನೋಡ್ರಿ, ಮತ್ತಿ ತನು ಅಂದ್ರ ಮತ್ತೆ ಈ ಶರೀರ ದೇಹ 5 ಕೋಶವನ್ನು ಪತ್ತಿಹುದು ಅಂತ ಹೇಳ್ತಾರ. ಅಂದ್ರ ಈ ನಮ್ಮ ಸ್ವರೂಪದ ಮೇಲೆ 5 ಕೋಶಗಳು ಒದಿಕೆ ಆಗಿದಾವ. ಈಗ ತೆಗಿಬೇಕಿಲ್ಲ, ಒಂದು ಒದಿಕೆಗಳು ತೆಗಿಲಿಲ್ಲ ಅಂದ್ರ ನಮ್ಮ ಒಳಗಡೆ ಇರುವಂತ ಸ್ವರೂಪ ನಮಗ್ ಗೊತ್ತಾಗಂಗಿಲ್ಲ. ಅದಕ್ಕೆ ಇಲ್ಲಿ ಹೇಳುವಂಥದ್ದು ಮುಖ್ಯವಾಗಿ ನಾವು ಗುರು ಮುಖಾಂತರನೇ ಇವನ್ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಬರೇ ನಾವು ಇದನ್ನೇನ್ ಮಾಡ್ಕೊಳ್ಳಾರ್ದ ಬರೇ ನಾನು ಎಲ್ಲ ಗ್ರಂಥಗಳನ್ನ ಇಟ್ಕೊಂಡು ಮನೆ ತುಂಬಾ
ಪುಸ್ತಕಗಳನ್ನ ಇಟ್ಕೊಂಡು ಓದ್ತೀನಿ ಬರಿತೀನಿ ಅಂತಂದ್ರೆ ಇದು ಹಂಗಾಗಂಗಿಲ್ಲ. ಈ ಕೋಶಗಳನ್ನು ತೆಗಿಬೇಕಾದ್ರೆ ಸದ್ಗುರುಗಳೇ ಬೇಕಾಗ್ತದೆ. ಇವು ಏನಂತಲೂ ಗೊತ್ತಿರಂಗಿಲ್ಲಲ್ಲ ಕೆಲವು ಸಲ, ಕೋಶಗಳಂದ್ರೆ ಗೊತ್ತಿರಂಗಿಲ್ಲ. ಈ ಪಂಚಕೋಶಗಳು ಏನ್ ಮಾಡಿದಾವ ಅಂತಂದ್ರ ನಿನ್ನ ಸ್ವರೂಪಕ್ಕೆ ಆವರಣ ಮಾಡಿದಾವ. ಈ ಶರೀರವು ಪಂಚಕೋಶಗಳನ್ನ ಆವರಣ ಮಾಡ್ಕೊಂಡಿದಾವ. ಅದಕ್ಕ ಯಾವ ರೀತಿ ಅಂತಂದಾಗ ಈಗ ಒಂದ್ಸಲ ಹೇಳಿದೆ ಈ ವಿಚಾರ. ಏನ್ ಹೇಳಿದೆ? ನೀರಲ್ಲಿ ಬೆಳೆದಂತ ಒಂದು ಬಳ್ಳಿ ನೀರನ್ನೇ ಆವರಿಸ್ಕೊಂಡ್ಬಿಟ್ಟದ, ಅಂದ್ರೆ ನೀರನ್ನು ಮುಚ್ಚಿಬಿಟ್ಟದ, ಕಾಣಲಾರ್ದಂಗೆ ಮುಚ್ಚಿಬಿಟ್ಟದ. ಅದ್ರಂಗ ನಿನ್ನ ಆಧಾರದ ಮೇಲೆ ತೋರಿದಂತ ಈ ಪಂಚಕೋಶಗಳು ಯಾರ ಆಧಾರದ ಮೇಲೆ ತೋರ್ತಾ ಇದ್ದಾವ? ನಿನ್ನ ಆಧಾರದ ಮೇಲೆ, ನಿನ್ನ ಸ್ವರೂಪದ ಆಧಾರದ ಮೇಲೆ ಇವು ಪಂಚಕೋಶಗಳು ತೋರಕತ್ತಾವ. ಆದ್ರ ನಿನ್ನನ್ನು ಕಾಣಲಾರ್ದಂಗ್ ಮಾಡ್ಯಾವ. ಇದೇ ಮಾಯೆ. ಮಾಯೆ ಹೆಂಗದ ಐತಪ್ಪ ಅಂತಂದ್ರ ಬಹಳ ಅಘಟಿತವಾದಂಥದ್ದು ಮಾಯೆ. ಅದು ನಿನ್ನೊಳಗ ತೋರ್ತದ, ನಿನ್ನನ್ನು ಕಾಣಲಾರ್ದಂಗ್ ಮಾಡ್ಯಾವ. ಎಂಥ ಮಾಯೆ ರೀ ಇದು! ಎಷ್ಟು ಆಟ ಮಾಡ್ತದೆ ಇದು. ಅದಕ್ಕ ಇಲ್ಲಿ ಕೂಡ ಬಹಳ ವಿವೇಕದಿಂದ ಯಾವಾಗ ಇದು ಆ ಬಳಿಯನ್ನ ತೆಗೆದು ಹಾಕಿದ ಒಳಗಡೆ ಇರುವಂತ ತಿಳಿ ನೀರುಗಳು ನಮ್ ಗಮನಕ್ಕೆ ಬರ್ತವೆ. ಯಾವಾಗ ಇಲ್ಲಿ ಕೂಡ ವಿವೇಕದಿಂದ ವಿಚಾರದಿಂದ ಈ ಪಂಚಕೋಶಗಳನ್ನ ತೆಗೆದುಹಾಕುವಂಥದ್ದು. ಅವಾಗ ಶುದ್ಧವಾದ ನೀರು ಹೆಂಗ್ ಕಾಣಿಸ್ತವ ಅದೇ ರೀತಿ ಕೂಡ ಸ್ವಯಂ ಪ್ರಕಾಶನಾದ ಪ್ರತ್ಯೇಕ ಆತ್ಮನೇ ಹೊಳಿತಾನಲ್ಲಿ. ಯಾಕಂತಂದ್ರ ಯಾವಾಗ ಆತ್ಮನ ಒಂದು ಪರಬ್ರಹ್ಮ ಸ್ವರೂಪ ಅಂದ್ರೆ ಸಚ್ಚಿದಾನಂದ ಸ್ವರೂಪ ಅನ್ನುವಂಥದ್ದು ನಿನಗ ಅದು ಅನುಭವಕ್ಕೆ ಬಂತು, ಅದು ಗೊತ್ತಾಯ್ತು ಅಂತಂದಾಗ ಆತ್ಮನ ಸ್ವರೂಪ ತಿಳಿತದೆ. ಯಾವಾಗ ಈ ಮಾಯೆಯನ್ನ ಕಳಕುವಂಥದ್ದು. ನೀರಿನಲ್ಲಿ ಬೆಳೆದಂತ ಬಳ್ಳಿಯನ್ನ ಯಾವಾಗ ತೆಗೆದಾಗ ಬರೀ ಕೆಳಗೆ ನೀರ ಕಾಣ್ತಾವಲ್ಲ, ಅದ್ರಂಗೆ ಈ ಪಂಚಕೋಶಗಳನ್ನು ತೆಗೆದು ಹಾಕಿಬಿಟ್ಟಾಗ ಉಳಿಯುವಂಥದ್ದು ಆತ್ಮ ಸ್ವರೂಪ. ಆತ್ಮ ಸ್ವರೂಪ ಸ್ಥಿತಿಯಿಂದ ಇರುವಂಥದ್ದು ಮೋಕ್ಷ ಅಂತ ಕೂಡ ಹೇಳ್ತಾರ. ಅದಕ್ಕೆ ಮೋಕ್ಷ ಅಂತ ಹೇಳ್ತಾರ. ಬಹಳ ವಿಶೇಷವಾಗಿ ಇಲ್ಲಿ ಹೇಳ್ತಾರ ನೋಡ್ರಿ. ಒಂದು ಸೆಕೆಂಡ್, ಸ್ವಲ್ಪ ಇದಾಯ್ತು ಈಗ. ಮೇಘ ನಂದು ತುಂಬ ಇದು ವೈರ್. ಅದಕ್ಕೆ ಮತ್ತೇನು ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲಿ ಆತ್ಮ ಸ್ವರೂಪದಿಂದ ಇದು ಮೋಕ್ಷ ಅಂತ ಹೇಳ್ತಾರೆ. ಈ ಪಂಚಕೋಶಗಳನ್ನ ಅವಶ್ಯವಾಗಿ ನಾವು ಹೆಂಗ್ ವಿಚಾರ ಮಾಡಬೇಕು ಅಂತಂದ್ರೆ, ವಿಚಾರ ಮಾಡಿ ಇವು ನಾನಲ್ಲ ಅಂತ ತಿಳ್ಕೊಳ್ಳುವಂಥದ್ದು ಚೆನ್ನಾಗಿ ವಿಚಾರ ಮಾಡಬೇಕು. ಇದು ಶರೀರ ಹೆಂಗೈತೆ ಅಂದ್ರ ಮಲಮೂತ್ರದಿಂದ ಕೂಡಿದಂಥದ್ದು, ಮಲದಿಂದ ಆದಂಥದ್ದು, ಇದು ಹೊಲಸಿನಿಂದ ಆದಂಥದ್ದು ಅಂತ ಹೇಳ್ತಾರಲ್ಲ. ಹೆಂಗಾಗ್ತದ ಅಂತಂದ್ರ ಅದು ಸ್ವಲ್ಪ ಡೀಪ್ ಆಗಿ ವಿಚಾರ ಮಾಡಿದ್ರೆ ಛೇ ಅನಿಸ್ತದೆ. ಶರೀರದ ಕಂಡ್ರೇನೆ ಛೇ ಅನಿಸ್ಬೇಕು. ನಮ್ಮ ಶರೀರ ನಮಗೆ, ಯಾಕಂದ್ರ ಒಬ್ಬ ಹೆಣ್ಮಗಳು ಒಂದು ಏನು ಒಂದು, ಯಾಕಂದ್ರೆ ರೇತು ರಕ್ತದಿಂದ ಆದಂತ ಈ ಶರೀರ ಮಲದಿಂದ ಆದಂಥದ್ದು. ಯಾಕಂದ್ರೆ ಇಲ್ಲಿ ಕೂಡ ಹೇಳ್ತಾರ ಯಾವ ರೀತಿ ಅಂದ್ರೆ ಈ ಶರೀರ ಹೆಂಗೈತಿ ಅಂತಂದ್ರ ನಾಶವಾಗಿರುವಂಥದ್ದು, ಷಡ್ಭಾವ ವಿಕಾರಕ್ಕೊಳಗಾಗುವಂಥದ್ದು. ಇದು ಅನ್ನಮಯ ಕೋಶದಿಂದ ಆಗುವಂಥದ್ದು. ಅನ್ನಮಯ ಕೋಶ ಇದಕ್ಕೆ ಊಟ ಹಾಕುವಂಥದ್ದು ಅನ್ನದಿಂದ. ಯಾಕಂದ್ರ ದೇಹ ಹೆಂಗದಪ್ಪ ಅಂದ್ರೆ ಅನ್ನದಿಂದ ಉತ್ಪನ್ನ ಆಗ್ಯದ. ತಂದೆ ತಾಯಿ ಊಟ ಮಾಡಿದ್ರಿಲ್ಲ, ಅದರಿಂದ ಆದಂಥದ್ದು ಶರೀರ. ಇದು ಅನ್ನದಿಂದನೇ ಆದಂಥದ್ದು ಮತ್ತು ಅನ್ನದಿಂದಲೇ ರಕ್ಷಣೆ ಆಗ್ತದೆ. ಅನ್ನದಿಂದನೇ ಆದಂಥ ಶರೀರ ಅನ್ನದಿಂದನೇ ರಕ್ಷಣೆ ಆಗ್ತದ. ಯಾಕಂದ್ರೆ ಇದಕ್ಕೆ ಅನ್ನ ಹಾಕ್ಲಿಲ್ಲ ಅಂತಂದ್ರ ಶರೀರ ನಾಶ ಆಗ್ಬಿಡ್ತದ. ಊಟ ಹಾಕ್ಲಿ ಅಂದ್ರೆ ಶರೀರ ಸತ್ತು ಹೋಗ್ಬಿಡ್ತದೆ. ಏನಾರು ಅದಕ್ಕೆ ತುಂಬಲೇಬೇಕು ಇದಕ್ಕೆ. ಅದಕ್ಕೆ ಇದ್ರಲ್ಲಿ ಏನೈತಿ ಶರೀರದಾಗಪ್ಪ ಅದ್ರ ಭಾಳ ಚಂದನ್ ಸಾಮಾನು ಅದಾವನ್ ಇದ್ರಾಗ. ಚಂದ ಅದಾವನ ಚರ್ಮ, ರಕ್ತ, ಮಾಂಸ, ಇದು ಅಸ್ಥಿ, ಮಲ, ಮೂತ್ರ ಇವೆಲ್ಲ ತುಂಬಿದಂತ ಒಂದು ಚೀಲ ಇದು. ಇದಕ್ಕೆ ಏನ್ ಹೇಳ್ತಾರ, ಒಂದು ಗೊಬ್ಬರದ ಒಂದು ಪುಟ್ಟಿ ಅಂತ ಹೇಳ್ತಾರಲ್ಲ,
ತಿಪ್ಪಿ ಇರ್ತದೆ, ತಿಪ್ಪಿ ಒಳಗೆ ಎಲ್ಲ ಸಗಣಿಗಳು ತಂದು ಅದಕ್ಕೆ ಹಾಕಿರ್ತಾರೆ, ಹೌದಿಲ್ಲ? ಎಲ್ಲಾನು ಅಲ್ಲಿ ಮಿಕ್ಸ್ ಇರ್ತದೆ. ಅದೇ ರೀತಿ ಕೂಡ ಈಗ ಸಣ್ಣ ಮಕ್ಕಳು ಮನೆಯಲ್ಲಿ ಮಲವನ್ನ ಮಾಡಿದ್ರು ಅಂತಂದ್ರೆ ಅದನ್ನು ಕೂಡ ಅದ್ರಾಗ ಹಾಕಿರುವಂಥದ್ದು, ಈ ದನಗಳದ್ದು ಹಾಕಿರುವಂಥದ್ದು ಎಲ್ಲ ಸೇರ್ಕೊಂಡು ಇದು ಗೊಬ್ಬರ ರೀ ಅಂತೇಳಿ ಒಂದು ಪುಟ್ಟಾಗಿ ತುಂಬ್ಕೊಂಡ್ಕೆ ಒಯ್ದು ಚೆಲ್ತಾರೆ ನೋಡ್ರಿ, ಒಯ್ದು ಹೊತ್ಕೊಂಡು ಹೋಗ್ತಾರೆ ನೋಡ್ರಿ ಗೊಬ್ಬರ ಅಂತೇಳಿ. ಹಂಗ ಈ ಶರೀರ ಕೂಡ ಒಂದು ಚೀಲ, ಇದು ಗೊಬ್ಬರದ ಚೀಲ ಇದ್ದಂಗೆ ಇದು. ಇದ್ರಾಗ ಚಂದ ಸಾಮಾನುಗಳು ಅದಾವನ? ಇದ್ರಾಗ ಚಂದ ಸಾಮಾನುಗಳು ಎಲ್ಲಿದ್ದಕ್ಕೆ? ನಾವು ಈ ಚರ್ಮಕ್ಕೆ ಚಂದ ಮ್ಯಾಲ ಕಾಣಕತ್ತದ ನೋಡ್ರಿ, ಚರ್ಮ ಬೆಳ್ಳಗ ಕಪ್ಪಗ, ಇಲ್ರಿ ಭಾಳ ಚಲೋ ಅದನ್ರಿ, ಚಲೋ ಅದಲ್ರಿ ಅಂತ ಹೇಳ್ತೀವಿ. ಯಾವುದಕ್ಕೆ? ಮ್ಯಾಲೆ ಬಣ್ಣಕ್ಕೆ ನೋಡಿ. ನಾಮ ರೂಪಕ್ಕೆ ಮರಳಾದವ್ರು ನಾವು ಭಾಳ ಜನ, ಹೌದಿಲ್ಲ? ಅದಕ್ಕೆ ಮ್ಯಾಲೆ ಬೆಳ್ಳಗೆ ಚರ್ಮ ಬೆಳ್ಳಗೆ ಕಂಡಿತಗಾನೆ ಭಾಳ ಚಲೋ ಅದಾರ್ರಿ. ಅದ್ರ ತೆಗೆದು ನೋಡಿರಿ ಚಲೋ ಅನ್ನೋದು, ಒಳಗಿರುವಂಥದ್ದು ಏನು ಚಂದ ಅದ ಅನ್ನೋದು? ಅದು ಚರ್ಮ, ಮಾಂಸ, ರಕ್ತ, ಅಸ್ಥಿ, ಮಲ ಇವೆಲ್ಲವುಗಳನ್ನು ತುಂಬಿಕೊಂಡಂಥದ್ದು. ಅದನ್ನ ಹೆಂಗದವಂತಂದ್ರ ವಾಸನೆ ಬಂದ್ಬಿಡ್ತದ. ಒಂದು ಸ್ವಲ್ಪ ಎಲ್ಲಾರ ಕಟ್ಟಾಯ್ತಾರೆ ಹುಳ ಬಿದ್ದು ಹೋಗ್ತಾವ ಶರೀರಕ್ಕೆ. ಎಲ್ಲಾದ್ರೂ ಕಟ್ಟಾಗಿತ್ತು ಅಂದ್ರೆ ಅದನ್ನ ಹಂಗೆ ಬಿಡ್ರಿ, ಹುಳ ಆಗ್ತಾವ, ವಾಸನೆ ಬರ್ತದ. ಮತ್ತಿದಕ್ಕೆ ಭಾಳ ಮೋಹ ಮಾಡ್ತೀವಿ, ಇದೇ ನಾನು ಅಂತ. ಅದಕ್ಕೆ ಮಲಮೂತ್ರ ಅಣುವಿರ್ದ ನೆಲೆಯೋಳು ನಿಲನೆಂಬೆ, ಫಲವು ಪೇಯವೆನಿಸುವ ಅಂಗದೋಳು ನಿಲ್ಲಿಸಿ ವಿಷಯ ಸುಖವನ್ನು ಭೋಗಿಸುವೆನೆಂಬ ಸೆಲೆಮನೆ ಎಳಿಸುವುದನ್ನು ಬಿಡೆ ಮನುಜ ಅಂತ ಹೇಳ್ತಾರ ಅವರು. ಅದ್ರಾಗ ನೀನಿಂಥ ಒಂದು ಶರೀರದಿಂದ ಕೂಡಿದಂಥದ್ದ, ಅದರಿಂದ ನಿತ್ಯ ಶುದ್ಧ ಚೈತನ್ಯ ರೂಪ ಆತ್ಮ ಆಗ್ತದ ನೀ ಶರೀರ. ಇಂಥ ಹೊಲಸಿನಿಂದ ಕೂಡಿದಂಥದ್ದು, ಇಷ್ಟೆಲ್ಲ ತುಂಬ್ಕೊಂಡಂಥದ್ದು, ಇದಕ್ಕೆ ಅನ್ನ ಹಾಕ್ಲಿಲ್ಲ ಅಂದ್ರೆ ಸತ್ತು ಹೋಗ್ಬಿಡ್ತದೆ ಇದು ಶರೀರ. ಇದಕ್ಕೆ ಆತ್ಮ ಆಗ್ತದೇನೋ ಅಂದ್ರೆ ಇಲ್ಲ. ಆದ್ರೆ ಇದು ಹುಟ್ಟೋದ್ಕಿಂತ ಮೊದಲು ಇಲ್ಲ, ಈ ಶರೀರ ಇರಲಿಲ್ಲ. ಸತ್ತ ಮೇಲೂ ಈ ಶರೀರ ಇರಂಗಿಲ್ಲ, ಹೌದಿಲ್ಲ? ಪ್ರಾಗ್ಭಾವ ಪ್ರಧ್ವಂಸ ಭಾವ ಅಂತ ಹೇಳುತ್ತಾರೆ. ಅದ್ರ ಗಡಿಗೆ ಹುಟ್ಟೋದ್ಕಿಂತ ಮುಂಚೆ ಗಡಿಗೆ ಇರಲಿಲ್ಲ, ಬರೀ ಮಣ್ಣು ಇತ್ತು. ಹೊಡೆದ ಮೇಲೆ ಗಡಿಗೆ ಅದೇನ? ಇಲ್ಲಲ್ಲ, ಅಲ್ಲೇನೈತೆ? ಬರೀ ಮಣ್ಣೈತೆ. ಅದ್ರಂಗ ಉತ್ಪತ್ತಿ ಪೂರ್ವಕ್ಕಿಂತ ಮುಂಚೆನೂ ಈ ಶರೀರ ಇರಲಿಲ್ಲ, ಮರಣ ಆದ್ಮೇಲೂ ಈ ಶರೀರ ಇರಂಗಿಲ್ಲ. ಇದು ಸ್ಥಿರವಾದದ್ದೈತೆ ಅನ್ನೋದ್ರೆ ಇಲ್ಲ. ಕ್ಷಣದಾಗ ಇನ್ನೊಂದು ಕ್ಷಣದಾಗ ಏನೈತಿ ಗೊತ್ತಿಲ್ಲ. ಹೊರಗೆ ಹೋದವ್ರು ಒಳಗೆ ಬರ್ತಾರ ಅನ್ನೋದು ಗ್ಯಾರಂಟಿ ಇಲ್ಲ, ಹೌದಿಲ್ಲ? ಪ್ರಾಕ್ಟಿಕಲ್ ಅದಾವೇನು ಬೇರೆ ಬೇರೆ ಸುಮ್ಮನೆ ಏನಾದ್ರು ತುರ್ಕ್ಯಾರ ಇಲ್ಲಿ ಶಾಸ್ತ್ರದಾಗ? ನಮಗೆ ಪ್ರಾಕ್ಟಿಕಲ್ ಇದ್ದದ್ದೇ ಹೇಳೋದು. ಅದಕ್ಕೆ ಇದು ಸತ್ಯ ಅನುಭವ, ಇದು ಮಿಥ್ಯ ಅನುಭವ ಎಂದು ಒದವಿ ಬೋಧಿಪನೆ ಸದ್ಗುರು ಅಂತ ಹೇಳಿದ್ರೆ ಏನೇನು ಹೇಳೋದಲ್ಲ ಇಲ್ಲಿ. ಅದಾಯ್ತು ಇದಾಯ್ತು ಅಂತ ವಿಷಯಾಂತರ ಮಾಡಿ ಆ ಕತಿ ಹೇಳಿ ಈ ಕತಿ ಹೇಳಿ ಭಾರಿ ಹೇಳ್ತಾರೆ ಪ್ರವಚನ. ಇದ್ದ ವಸ್ತುವನ್ನೇ ತಿಳಿಸ ಮಹಾತ್ಮರು ಹೇಳುವಂಥ ವಿಚಾರಗಳು ನೋಡ್ರಿ. ಅದಕ್ಕೆ ಹೇಳ್ತಾರ, ಈ ಶರೀರ ಹೆಂಗ ಐತಪ್ಪ ಅಂದ್ರೆ ಸ್ಥಿರವಾದದಲ್ಲ ಇದು. ಮತ್ತೆ ಇದು ದೃಶ್ಯವಾಗಿ ಅರಿಸಿಕೊಡುತ್ತದೆ. ಯಾಕಂದ್ರೆ ಬಾಲ್ಯ, ಯೌವನ, ಮುಪ್ಪು ಇವೆಲ್ಲವುಗಳಿಂದ ಕೂಡಿರ್ತದೆ ಈ ಶರೀರ. ಸಣ್ಣ ಶರೀರ ಆಗ್ತದ, ಮತ್ತು ಸ್ವಲ್ಪ ದೊಡ್ಡ ಶರೀರ ಆದಂಗೆ ಆಗ್ತದ. ಮತ್ತು ಏನಾಗ್ತದ, ಮುಂಜಾನೆ ಎಳಿ ಬಿಸಿಲು ಮುಂಜಾನೆಯಪ್ಪ ಅಂತ ಹೇಳ್ತೀವಿ, ಮಧ್ಯಾಹ್ನ ಬಿಸಿಲು ಏನು ಹಿಂಗೆ ಆದನ್ನಂಗೆ ಇರ್ತದ, ಸಾಯಂಕಾಲ ಆದಂಗೆ ಆ ಬಿಸಿಲು ಕ್ಷೀಣ ಆಗ್ತಾ ಬರ್ತದೆ ಸಾಯಂಕಾಲ ಆದಾಗ. ಅದೇ ರೀತಿ ಬಾಲ್ಯ, ಯೌವನ, ಮುಪ್ಪು ನಾವು ದಿವಸ ಮುಂಜಾನೆ ಅನುಭವಿಸ್ತೀವಿ, ಮುಂಜಾನೆ ಮಧ್ಯಾಹ್ನ ರಾತ್ರಿ. ಅದ್ರಾಗ ನಮ್ಮ ಶರೀರ ಕೂಡ ಹಂಗೆ ಕ್ರಮ ಐತೆ. ಬಾಲ್ಯ ಐತಿ, ಯೌವನ ಐತಿ, ಮುಪ್ಪು ಐತಿ. ಅದಕ್ಕೆ ಇವೆಲ್ಲದಕ್ಕೂ ಏನು ಶರೀರದ ಒಂದು ಧರ್ಮ ಮತ್ತೆ ಕರ್ಮ ಅದು ಮಾಡುವಂಥದ್ದು. ಅದರ ಧರ್ಮಗಳು ಏನದಾವ, ಜನನ ಮರಣ ಅನ್ನುವಂಥದ್ದು. ಇವೆಲ್ಲ ಅವಸ್ಥಾದಿಗಳೆಲ್ಲಕ್ಕೂ, ಅವಸ್ಥಾದಿಗಳು ಅಂದರೆ ಜಾಗ್ರ, ಸ್ವಪ್ನ, ಸುಸುಪ್ತಿ ಇವೆಲ್ಲಕ್ಕೂ ಸಾಕ್ಷಿಯಾಗಿರುವಂಥ ಆತ್ಮ. ಈ ಶರೀರದ ನಡೆಯುವಂಥ ಏನು ವ್ಯವಹಾರ ಅದ ಎಲ್ಲದಕ್ಕೂ ಸಾಕ್ಷಿಯಾಗಿರುವಂಥವನು ಯಾರಪ್ಪ ಅಂದ್ರೆ ಆತ್ಮ ಸ್ವರೂಪ. ಅದರಿಂದ ಇಲ್ಲಿ ಅಪವಿತ್ರವಾದಂಥ ಶರೀರ, ಮಲಮೂತ್ರದಿಂದ ಕೂಡಿದಂಥ ಶರೀರ ಆತ್ಮ ಆಗ್ತದನ? ಇಲ್ಲ, ಸಾಧ್ಯನೇ ಇಲ್ಪ ಅಂತ ಕೂಡ ಹೇಳ್ತಾರೆ ಅವರು. ಇಂಥ ದೇಹದಲ್ಲಿ ಯಾರು ಆತ್ಮಭಾವ ಮಾಡಂಗಿಲ್ಲ, ಮಹಾತ್ಮರು ಮಾಡಂಗಿಲ್ಲ. ಅದಕ್ಕೆ ಆ ಬ್ರಹ್ಮವೇ ನಾನು,
ಇದರಲ್ಲಿ ಶರೀರದಲ್ಲಿದ್ದ ಬುದ್ಧಿ ಆತ್ಮ ಏನು ಶರೀರನೇ ಆತ್ಮ ಅಂತೇನು ಬುದ್ಧಿ ಅದಲ್ಲ, ಅದ ಕ್ಷಣಿಕ ಬುದ್ಧಿ, ಕನಿಷ್ಠ ಬುದ್ಧಿ ಅದು. ಆ ಕನಿಷ್ಠ ಬುದ್ಧಿ ಬಿಡುವಂಥದ್ದು, ಬಿಟ್ಟು ಇದನ್ನ ತ್ಯಾಗ ಮಾಡಿ ಆ ಪರಬ್ರಹ್ಮವೇ ನಾನಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು. ಅದಕ್ಕೆ ನೆರಳ ಈ ಶರೀರದಲ್ಲಿ ಯಾವ ರೀತಿ ಅಂತಂದ್ರೆ ಹೇಳ್ತಾರ, ಯಾವಾಗ ಆತ್ಮ ಬುದ್ಧಿ ಮಾಡದೇನೆ ಶರೀರ ನಾನಲ್ಲ ಅಂತ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಆ ಬುದ್ಧಿ ಶರೀರದಾಗ ಆತ್ಮ ಬುದ್ಧಿ ಮಾಡ್ಬೇಡಪ್ಪ, ಅದರಿಂದ ನಿನಗೆ ದುಃಖನೇ ಐತೆ ಅಂತ ಕೆಲವು ವಿಚಾರಗಳನ್ನ ಇಲ್ಲಿ ಹೇಳ್ತಾ ಬರ್ತಾರ. ಇಲ್ಲಿ ಮತ್ತೇನೆ ಹೇಳ್ತಾರ ಅಂತಂದ್ರ ಇನ್ನೊಂದು, ಅನ್ನಮಯಂ ತನು ತಾನೆನಿಸಿರುಕು ನನ್ನ ಎದಕ್ಕೆ ಜರೆ ಮರಣಂ ತೋರ್ಕು ಅಂತ ಇಲ್ಲಿ ಹೇಳ್ತಾರೆ. ಯಾಕಂದ್ರ ಇದು ಅನ್ನಮಯ ಕೋಶ ಜರೆ ಅಂದ್ರ ಈ ಮುಪ್ಪು ಅನ್ನುವಂಥದ್ದು, ಸಾವು ಅನ್ನುವಂಥದ್ದು, ಜನನ ಮರಣ ಇವೆಲ್ಲವಕ್ಕೂ ಗುರಿ ಆಗ್ತದೆ ಈ ಶರೀರ. ಹಸುಗಳ ಪ್ರಾಣಮಯಂ ನೀ ನೋಡು, ಪಶುವಂ ನೀರಡಿಕೆಗೆ ತಾ ನೀಡು. ಹಸುಗಳಂ ಅಂದ್ರೆ ಪ್ರಾಣಾಪಾನ ವ್ಯಾನ ಉದಾನ ಸಮಾನ, ಇವು ಪ್ರಾಣಮಯಂ. ಈ ಯಾಕಂದ್ರೆ ಇಲ್ಲಿ ಕೂಡ ಈ ಪ್ರಾಣಾದಿ, ಯಾಕಂದ್ರೆ ಇದಕ್ಕ ಅನ್ನ ನೀರು ಹಸಿವು ತೃಷಗಳಿಗೆ ಗುರಿಯಾಗುವಂಥದ್ದು ಪ್ರಾಣವಾಯು. ಈ ವಿಚಾರಗಳು ಬಂದಾವ. ಪ್ರಾಣವಾಯುವೇ ಈ ಶರೀರವನ್ನು ಒತ್ಕೊಂಡು ತಿರುಗಾಡುವಂಥದ್ದು, ವ್ಯವಹಾರ ಮಾಡುವಂಥದ್ದಕ್ಕೆ ಇವೆಲ್ಲ ಕಾರಣ ಆಗಿರುವಂಥದ್ದು ಪ್ರಾಣಾಪಾನಾದಿ. ಅಂದ್ರೆ ಇದು ಹಸಿವು ತೃಷಗಳಿಗೆ ಕಾರಣ ಆಗುವಂಥದ್ದು. ಇದು ದೇಹದ ಒಳವರೆಗೆ ಹೋಗಿ ಉಸಿರಾಡ ತಗೊಳ್ಳುವಂಥದ್ದು, ಬಿಡುವಂಥದ್ದು, ಇದೆಲ್ಲ ಮಾಡುವಂಥ ಕಾರ್ಯ ಮಾಡ್ತದೆ ಇದು ಪ್ರಾಣವಾಯು. ಅದರಿಂದ ಇದೇನಾಗ್ತದ, ಈ ಪ್ರಾಣವಾಯುವೆ ಇದ್ರ ಧರ್ಮ ಹಸಿವು ಮತ್ತೆ ತೃಷಗಳಿಗೆ ಗುರಿ ಆಗ್ತದೆ ಇದು. ಮತ್ತೆ ಇದು ಹೆಂಗಂದ್ರೆ ಇದು ಜಡವಾಗಿರುವಂಥದ್ದು, ಪ್ರಾಣವಾಯು ಕೂಡ ಶರೀರ ಜಡವಾಗಿರುವಂಥದ್ದು, ಇದರಲ್ಲಿರುವಂಥ ಪ್ರಾಣವಾಯು ಕೂಡ ಜಡವಾಗಿರುವಂಥದ್ದು. ಇದು ಇನ್ನೊಬ್ರಿಗೂ ತಿಳಿಯಂಗಿಲ್ಲ, ತನ್ನನ್ನು ತಾನು ಕೂಡ ತಿಳ್ಕೊಳಂಗಿಲ್ಲ. ಹಿಂಗ ಇದು ಯಾಕಂದ್ರ ಇಲ್ಲಿ ಕೂಡ ಇದು ಕೂಡ ಆತ್ಮ ಸ್ವರೂಪ ಆಗಂಗಿಲ್ಲಪ್ಪ ಅಂತ ಕೂಡ ಹೇಳ್ತಾರ. ಇಲ್ಲಿ ಕೂಡ ಈ ಮನೋಮಯ ಕೋಶ ಅಂದ್ರೂ ಕೂಡ ಇಲ್ಲಿ ಏನ್ ಹೇಳ್ತಾ ಇದ್ದಾರ, ಮನವೇ ಮನೋಮಯ ಕೋಶವೇ ನೀಕು ಜನಿಪರಿ ವರ್ಗಕ್ಕದು ಗುರಿಯಕ್ಕು. ಮನಸ್ಸು ಏನದು, ಇದು ಮನೋಮಯ ಕೋಶ ಅಂತ ಹೇಳ್ತಾರ. ಪ್ರಾಣಮಯ ಕೋಶದೊಳಗ ಮನೋಮಯ ಕೋಶ. ಈ ಮನೋಮಯ ಕೋಶ ಕೂಡ ಇದು ಆತ್ಮಗಕ್ಕೆ ಸಾಧ್ಯ ಇಲ್ಲ. ಇದು ಅಂದ್ರ ಹರಿವರ್ಗಕ್ಕಂದ್ರ ಹರಿಷಡ್ ವರ್ಗಗಳು, ಕಾಮ ಕ್ರೋಧ ಮದ ಮೋಹ ಮಾತ್ಸರ್ಯ ಇವು ಎಲ್ಲ ಇರುವಂಥದ್ದು ಇದರಲ್ಲಿ. ಇವೆಲ್ಲ ಮನಸ್ಸಿನಲ್ಲಿ ಇರುವಂಥದ್ದು. ಕಾಮ ಕ್ರೋಧಾದಿಗಳು ಎಲ್ಲದಾವ ಅಂದ್ರೆ ಮನಸ್ಸಿನಲ್ಲೇ ಇರುವಂಥದ್ದು. ಅದಕ್ಕೆ ಈ ಮನಸ್ಸು ದುಃಖಕ್ಕೂ ಗುರಿ ಆಗ್ತದೆ, ಸುಖಕ್ಕೂ ಗುರಿ ಆಗ್ತದೆ. ಈ ಸುಖನು ಕೊಡುವಂಥದ್ದು, ಸುಖವನ್ನ ಅನುಭವಿಸುವಂಥದಕ್ಕೆ ಮನಸ್ಸೇ ಕಾರಣ, ದುಃಖವನ್ನು ಅನುಭವಿಸುವಂಥದಕ್ಕೆ ಮನಸ್ಸೇ ಕಾರಣ. ನೋಡ್ರಿ ಲೌಕಿಕದಲ್ಲಿ ಪರಮಾರ್ಥ, ಯಾಕಂದ್ರೆ ಲೌಕಿಕ ಮತ್ತು ಪರಮಾರ್ಥದಲ್ಲಿ ಹೆಂಗಿರ್ಬೇಕಂತ ಗುರುನಾಥ ತಿಳಿಸಿಕೊಡ್ತಾನ, ಹೌದಾ? ಈಗ ಲೌಕಿಕದಲ್ಲಿ ನಾವು ಬಹಳ ದುಃಖದಿಂದ ಕೂಡಿದೀವಿ ಅಂತಂದ್ರ ಇದಕ್ಕೆ ನಮ್ಮ ಮನಸ್ಸೇ ಕಾರಣ. ಯಾಕಂದ್ರ ಇರದೇ ಇರುವಂಥದ್ದನ್ನ ಬಯಸ್ತಾ ಇದ್ವಿ ಅಂತಂದ್ರೆ ಅದು ಸಿಗದೆ ಇದ್ದಾಗ ದುಃಖ ಆಗ್ತದೆ, ಅದನ್ನ ಬಿಟ್ರೆ ನೀನೇ ಸುಖಿಯಾಗಿರ್ತೀವಿ. ಅದಕ್ಕೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನೀನೇ ಸುಖಿಯಪ್ಪ ಅಂತ ಹೇಳಿದಾರೆ ಅವ್ರು ನಿಜಗೊಂಡ್ರು. ಯಾಜ್ಞವಲ್ಕ್ರು ಹೇಳಿದಾರ, ಬಿಟ್ಕೋ, ಏನ್ ನೀನ್ ಬರೀ ಆಸೆ ಮಾಡ್ಕೊಂತ ಹೋಗ್ಬೇಡಪ್ಪ. ಇವೆಲ್ಲ ಯಾಕಂತಂದ್ರೆ ಇವು ಪಂಚ ಜ್ಞಾನೇಂದ್ರಿಯಗಳಿಂದ ಪಂಚ ವಿಷಯಗಳನ್ನ ಸ್ವೀಕಾರ ಮಾಡ್ತದೆ ಇದು ಮನಸ್ಸು. ಯಾಕಂದ್ರೆ ದಶೇಂದ್ರಿಯ ಒಡೆಯ ಅಂತ ಹೇಳ್ತಾರೆ. ಈ ಮನಸ್ಸು ಏನ್ ಮಾಡ್ತದ, ಈ ಜ್ಞಾನೇಂದ್ರಿಯಗಳು ಎಲ್ಲದಾವ, ಇಲ್ಲೇ ಅದಾವ ಜ್ಞಾನೇಂದ್ರಿಯಗಳು. ಕಣ್ಣು, ಕಿವಿ, ಮೂಗು, ಬಾಯಿ ಇವೆಲ್ಲ ಏನ್ ಹೇಳ್ತಾರ ಸಂಸ್ಕೃತದಲ್ಲಿ ಸ್ತೋತ್ರ, ತೊಕ್ಕು, ಜಿಂವ, ಗ್ರಹಣ, ನೇತ್ರ ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳುವಂಥದ್ದು. ಈ ಪಂಚ ವಿಷಯಗಳು ಯಾವಪ್ಪ, ಈ ಕಣ್ಣಿಗೆ, ಕಿವಿಗೇನು ಕಿವಿಗೇನು ವಿಷಯ ಅದ, ಕಣ್ಣಿಗೇನು ವಿಷಯ ಅದ, ನಾಲಿಗೆಗೇನು ವಿಷಯ ಅದ, ಮೂಗಿಗೇನು ವಿಷಯ ಅದ, ಚರ್ಮಕ್ಕೇನು ವಿಷಯ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ವಿಷಯಗಳನ್ನು ಸ್ವೀಕಾರ ಮಾಡ್ತಾ ಸಂಕಲ್ಪ ವಿಕಲ್ಪ ಮಾಡ್ಕೊಳ್ಳುವಂಥದ್ದು ಇದು ಮನಸ್ಸಿನ ಕೆಲಸ. ಇದು ಇದಕ್ಕಿಂತ ಅವಿದ್ಯೆ ಬೇರೆ ಯಾವುದೂ ಇಲ್ಲ ನೋಡ್ರಿ. ಇದೇ ಮನಸ್ಸು, ಇದೆಲ್ಲ ರೂಪಾಂತರ ಪಡಿತಾ ಬರ್ತದೆ. ಇದು ಅಲ್ಲಿ ಮಾಯಾ ಅನಿಸ್ತು, ಮಾಯೆಯಿಂದ ಪ್ರಕೃತಿ ಅನಿಸ್ತು, ಪ್ರಕೃತಿಯಿಂದ ಮಹತ್ ಅನಿಸ್ತು, ಮಹತ್ತಿನಿಂದ ಮೂಲ ಅಹಂಕಾರ ಅನಿಸ್ತು, ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ಭೂತಾದಿ ಅಹಂಕಾರ, ಅಲ್ಲಿಂದ ಇವೆಲ್ಲ ಪಂಚ ತನ್ಮಾತ್ರ ಹಿಂಗೆಲ್ಲ ಬರುವಂಥದ್ದು. ಅದಕ್ಕೆ ಈ ಮನಸ್ಸು ಅನ್ನುವಂಥದ್ದು ಇದಕ್ಕಿಂತ ಬೇರೆ ಅವಿದ್ಯೆ ಇಲ್ಪ. ಈ ಮನಸ್ಸೇ ಒಂದು ಅವಿದ್ಯೆ ರೂಪ ಅದ. ಇದಕ್ಕೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಈ ಮನಸ್ಸಿಗೆ. ಕೊಟ್ಟು ಇದಕ್ಕೆ ಏನಂದ್ರೆ ಗುರುನಾಥನ ವಾಕ್ಯಗಳನ್ನ ತಿಳಿಸಿ ಮತ್ತೇನ್ ಮಾಡ್ಬೇಕು,
ಗುರುನಾಥನ ವಾಕ್ಯಗಳು ತಿಳಿಸಿ ವಿಷಯಾದಿಗಳ ದೋಷ ದರ್ಶನ ಮಾಡಿಸ್ಬೇಕಾಗ್ತದೆ. ಮಾಡಿಸಿ ಮತ್ತೆ ಇವೆಲ್ಲ ಸದ್ಗುರು ವಾಕ್ಯಗಳನ್ನ ಕೇಳೋಕೆ ದಿನ ಹಚ್ಚಬೇಕು ಈ ಮನಸ್ಸಿಗೆ. ಹಚ್ಚಿದಾಗ ಅವಾಗ ಏನಾಗ್ತದ, ಈ ಪ್ರಪಂಚ ಅನ್ನುವಂಥದ್ದು ನಷ್ಟ ಆಗ್ತದೆ. ನಾಮರೂಪಗಳಿಂದ ತೋರುವಂಥ ಜಗತ್ತು ನಷ್ಟ ಆಗ್ತದೆ. ಅವಾಗ ಎಲ್ಲಿಗೆ? ನಿನ್ನ ಮನಸ್ಸಿನಲ್ಲಿ ನಷ್ಟ ಆಗ್ಬೇಕಿದು. ಕಡಕ್ ನಷ್ಟ ಆಗ್ತದೆ ಅಂದ್ರೆ ಕಡಕ್ ನಷ್ಟ ಆಗುವಂಥದ್ದಲ್ಲ, ನಿನ್ನ ಮನಸ್ಸಿನಲ್ಲಿ ನಷ್ಟ ಆಗ್ಬೇಕು ಇವೆಲ್ಲ. ಅದಕ್ಕೆ ಮನಸ್ಸಿನೆಲ್ಲ ನಷ್ಟ ಆಯ್ತಂದ್ರೆ ಆಯ್ತಲ್ಲ, ಈ ಜಗತ್ತೇ ಹೋಗ್ಬೇಕನ್ನೋದು ಅದ, ಜಗತ್ತಕ್ಕೆ ಹಾಳಾಗ ಹೋಗ್ಬೇಕನ್ನೋದು ಇರ್ತದೆ. ನಿನ್ನ ಮನಸ್ಸಿನಲ್ಲಿ ನಷ್ಟ ಆಗ್ಬೇಕು ಇವೆಲ್ಲ ವಿಷಯಗಳು. ಅದಕ್ಕೆ ಈ ರೀತಿಯಾಗಿ ಈ ಮನಸ್ಸು ಕೂಡ ಹೆಂಗಂದ್ರೆ ಈ ಸಂಸಾರ ಐತಲ್ಲ, ಇಷ್ಟು ಜಗತ್ತದ ಇದೆಲ್ಲ ಮನಸ್ಸಿನ ಕಲ್ಪನೆ ಅಂತ ಹೇಳ್ತಾರ ಅವರು. ಎಷ್ಟು ನೋಡ್ರಿ ಎಷ್ಟು ಅದ್ಭುತ. ಆದ್ರ ಇಷ್ಟು ಗಟ್ಟಿತನ ಹೇಳುವಂಥದ್ದು ನಿಜಗುಂಡ್ರ ಶಾಸ್ತ್ರ ಬಹಳ ಅದ್ಭುತವಾದಂಥ ವಿಚಾರ. ಎಳಿಯಾಗಿ ಬಿಚ್ಚಿ ಬಿಡ್ತಾರೆ ನೋಡ್ರಿ. ಬಟ್ ಬ್ಯಾರೆ ಯಾರು ಹೇಳ್ಯಾರ ಬಿಟ್ರ, ಯಾಕಂದ್ರ ನಿಜಗುಂಡ್ರ ಶಾಸ್ತ್ರದಲ್ಲಿ ಎಳಿಯನ್ನು ಬಿಸ್ತಾರೆ. ಅದ್ಭುತವಾಗಿ ಬರೆದಿದ್ದಾರೆ. ಕನ್ನಡಿಗರು ಹೆಮ್ಮೆ ಪಡ್ಬೇಕು. ಕರ್ನಾಟಕದಲ್ಲಿರುವಂತ ಕನ್ನಡಿಗರು ಮುಮುಕ್ಷಿಗಳು ತಲೆ ಮೇಲೆ ಒತ್ಕೊಂಡು ಕುಣಿಬೇಕು ನಿಜಗುಂಡ್ರ ಶಾಸ್ತ್ರ. ಅಷ್ಟು ಅದ್ಭುತವಾದಂಥದ್ದು. ಎಷ್ಟು ಜನ್ಮದ ಪುಣ್ಯನೇ ಇದು, ಮುಮುಕ್ಷಿಗಳು ಮಾಡಿದಂಥ ಪುಣ್ಯ ಇದು. ಇದನ್ನ ಪಡ್ಕೊಳ್ಬೇಕಂದ್ರ ಅದಕ್ಕೆ ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ ನೋಡ್ರಿ, ಎಷ್ಟು ಚಂದ ಹೇಳ್ತಾರ. ಮನಸ್ಸು ಲೀನ ಆಯ್ತಂದ್ರ ನಿದ್ರೆ ಒಳಗೆ ಏನಾರ ಐತೇನು ಸಂಸಾರ? ಎಷ್ಟು ಚಂದ ಹೇಳ್ತಾರ ನೋಡ್ರಿ. ನಿದ್ರೆ ಒಳಗೆ ಏನಾರ ಐತೇನ್ರಿ? ಏನು ಇಲ್ಲ, ಎಲ್ಲ ಲೀನ ಆಗಿಬಿಟ್ಟಿರ್ತದೆ. ಕಷ್ಟ ಇಲ್ಲ, ಸುಖ ಇಲ್ಲ, ಆಲ್ಮರ್ಯಾಗ ರೊಕ್ಕ ಅದಾವಂತಿಲ್ಲ, ಹೆಂಡ್ತಿ ಇಲ್ಲ, ಮಕ್ಕಳಿಲ್ಲ, ನಿಗಳಿಸಿದಂಥ ಆಸ್ತಿ ಸಂಪತ್ತು ಏನಾರ ಐತೇನಲ್ಲಿ? ಯಾವ ಮಿನಿಸ್ಟರ್ ಅಂತಿಲ್ಲ, ಪ್ರಧಾನಮಂತ್ರಿ ಅಂತಿಲ್ಲ, ರಾಷ್ಟ್ರಪತಿ ಅಂತಿಲ್ಲ, ಯಾವ ರಾಜ ವೈಭೋಗಗಳಿಲ್ಲ, ಏನಿಲ್ಲ. ಎಲ್ಲಿ? ನಿದ್ರೆ ಒಳಗ. ಮತ್ತೆ ಮುಂಜಾನೆ ಎದ್ದುಗಳನ್ನೇ ಎಲ್ಲರೂ ದುಬು ಬಂದ್ಬಿಡ್ತಾರ. ಅಂದ್ರ ಮಹಾತ್ಮರು ಹೇಳ್ತಾರ, ಇದೇನು ಸಂಸಾರ ಇದೆಲ್ಲ ತೋರಕತ್ತಿದಲ್ಲ, ನೀನು ಹುಟ್ಟು ಸಾವಿಡ್ಕೊಂಡು ನೀ ಮಾಡುವಂತ ಎಲ್ಲ ವ್ಯವಹಾರ ನಿನ್ನ ಮನಸ್ಸಿನ ಒಂದು ಕಲ್ಪಿತವಾದಂಥದ್ದು ಅಂತ ಹೇಳ್ತಾರೆ. ನೀನು ಕಲ್ಪನೆಗಳು ಅಷ್ಟೇ ಅಂತ ಹೇಳ್ತಾರೆ ಅವ್ರು. ಅಂದಾಗ ಎಲ್ಲಿ ಹೋಯ್ತ್ರಿ ಮಾತಿದ? ಆಹಾ, ಅದಕ್ಕೆ ಹೇಳ್ತಾರೆ ಇಲ್ಲಿ, ಕುಡಿಯೋದೇನೆ ನಿಶೆ ಇರ್ಬೇಕಂತಾರ ಮಹಾತ್ಮರು. ಕುಡ್ದು ನಿಶೆ ಇರೋದಲ್ಲ. ಇಲ್ರಿ ನಿದ್ದೆ ಬರೋಲ್ರಿ, ಭಾಳ ಕಷ್ಟ ಐತ್ರಿ ಸಂಸಾರದು, ಅದಕ್ಕೆ ಕುಡಿಯಕತ್ತೀನ್ರಿ, ಮರಿಬೇಕಲ್ರಿ ಅಂತಿರ್ತಾರಲ್ಲ. ಇದು ಕೂಡ ಹಂಗೇನೆ. ನೀನ್ ಹೆಂಗ ಈ ಭವಬಂಧನ ಭಾಳ ದುಃಖ ಐತಪ್ಪ, ಕಷ್ಟ ಐತಪ್ಪ, ಇದು ನಿದ್ರೆ ಬರೋಲ್ದಪ್ಪ ಅಂತ ಏನು ಅನ್ನೋ ಅಂತ ಭಾವ ಇರ್ತದಲ್ಲ, ಅದಕ್ಕೆ ನಿಶೆ ಇರುವಂಥದ್ದು, ಅದು ಕಾಣಲಾರ್ದಂಗೆ ಆಗುವಂಥದ್ದು ನೋಡ್ರಿ, ಎಂತ ಆನಂದ. ಅದಕ್ಕೆ ಕುಡಿದೇನೆ ನಿಶೆ ಇರುವಂಥದ್ದು ಮಹಾತ್ಮರ ವಾಕ್ಯಗಳು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ಈ ಸಂಸಾರ ಕೂಡ ನಿನ್ನ ಮನಸ್ಸಿನ ಒಂದು ಕಲ್ಪನೆ ಅಷ್ಟೇ ಹೊರತಾಗಿ ಇದೇನು ಸತ್ಯ ಅಲ್ಪ ಅಂತಾರ ಅವ್ರು. ಈ ಮನಸ್ಸಿನಾಗ ಕಲ್ಪನೆ ಮಾಡ್ಕೊಂಡದ್ದು ಸತ್ಯ ಆಗಿರ್ತದೆ. ಅದ್ರ ಇಲ್ರಿ ನಾ ಕಲ್ಪನೆ ಮಾಡ್ಕೊಂಡಿನ್ರಿ ಅಂದ್ರೆ ಅದು ಯಾವತ್ತಾದ್ರೂ ಸತ್ಯ ಅಂತೀವಿ ಏನಂದ್ರೆ ಅನ್ನಂಗಿಲ್ಲ. ಅದ್ರಂಗ ಇದು ಕಲ್ಪಿತವಾಗಿರುವಂಥದ್ದು ಐತಪ್ಪ. ಅದ್ರಂಗ ಇಲ್ಲಿ ಕೂಡ ಇಲ್ಲಿ ಈ ಮನಸ್ಸಿಗೆ ಕೂಡ ಸತ್ವ ರಜೋ ತಮ ಗುಣಗಳು ಕೂಡಿ, ಯಾಕಂದ್ರೆ ಸತ್ವ ಇದ್ದಾಗ ಇದು ಮೋಕ್ಷಕ್ಕ ಈ ಭಾವ ಇತ್ತು ಅಂದಾಗ ಸತ್ವಗುಣ ಶಾಂತವಾಗಿರ್ತದ ಮನಸ್ಸು. ಅವಾಗ ಸದ್ಗುರು ವಾಕ್ಯಗಳನ್ನು ಕೇಳ್ತಿದಿ, ಅದರ ಪ್ರಕಾರ ನಡ್ಕೊಳಕ್ ಪ್ರಯತ್ನ ಪಡ್ತಿದಿ, ನೀ ಬೇಗ ನಿನ್ನ ಮನೆ ಮುಟ್ತಿದಿ. ಅಂದ್ರೆ ಆನಂದದ ಮನಿ ಇದು. ನಾವ್ ಎಂತದ್ ಕೆಲಸ ಮಾಡಾಕತ್ತೀವಿ ಗೊತ್ತ್ರಿ? ಆನಂದದ ಒಂದು ನಿಧಿ ಕೈ ಹಾಕಕತ್ತೀವಿ. ಸಣ್ಣ ಕೆಲಸ ಮಾಡಾಕತ್ತಿಲ್ರಿ, ಅವರು ದೊಡ್ಡ ಕೆಲಸ ಮಾಡ್ಕೊಳಕತ್ತಾರ್ರಿ. ಅವರು ದೊಡ್ಡದ್ ಕೈ ಹಾಕ್ಯಾರ. ಯಾರ ಬಿಸ್ನೆಸ್ ಕೈ ಹಾಕಿದ್ರಂದ್ರ ನಾವ್ ಹೇಳ್ತೀವಿ, ಇಲ್ರಿ ಅವ್ರು ದೊಡ್ಡ ಬಿಸ್ನೆಸ್ ಕೈ ಹಾಕ್ಬಿಟ್ಟಾರ್ರಿ ಅವರು. ಬಾರಿ ಬಿಡ್ರಿ, ಹೇಳಂಗಿಲ್ಲ ಬಿಡ್ರಿ ಅವ್ರು ಅಂತದ ಕೈ ಹಾಕ್ಯಾರ ಅಂತೀವಲ್ಲ. ಅದಕ್ಕಿಂತ ಹೆಚ್ಚಿನ ದೊಡ್ಡ ಬಿಸ್ನೆಸ್ ಕೈ ಹಾಕಿವಿ ನಾವೀಗ. ದೊಡ್ಡದಕ್ಕೆ ಕೈ ಹಾಕಿವಿ ಈಗ, ಅದು ಬಿಡಬಾರ್ದು ಈಗ. ಅದು ನಮ್ಗೆ ಲಾಭ ತಂದು ಕೊಡೋವರೆಗೆ ಆ ಬಿಸ್ನೆಸ್ ಬಿಡಬಾರ್ದು ಈಗ. ಅಂಥದ್ ಕೈ ಹಾಕಿವಿ ಈಗ, ಸುಮ್ಮನೆ ಅಲ್ಲಿದು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಮನಸ್ಸು ಯಾವಾಗ ಸತ್ವಾಕಾರವಾಗಿ, ಮನುಷ್ಯನಿಗೆ ಮಾತ್ರ ಈ 3 ಗುಣಗಳು ಗೊತ್ತದ. ಯಾವಾಗ ಶಾಂತವಾಯ್ತು ಮನಸ್ಸು ಶಾಂತವಾಗಿರ್ತದ, ಸತ್ವಗುಣ ಆಕಾರ ಪಡ್ಕೊಂಡದಂತ ತಿಳ್ಕೊಳ್ಬೇಕು. ಗದ್ದಲ ನಡೆದಿತ್ತು, ಅವ್ರಿಗೆ ಬೈಲೆ ಇವ್ರಿಗೆ ಬೈಲೆ, ಅವ್ರೇನು ಇವ್ರೇನಂತ ಅಂದಿ ಅಂದ್ರೆ ರಜಗುಣ ಬಂದಂತ ನೀನೇ ತಿಳ್ಕೊಬೇಕು.
ಬರೀ ಅದು ತಿನ್ಬೇಕು ಇದು ತಿನ್ಬೇಕು ಬರೀ ನಿದ್ದೆ ಮಾಡ್ಬೇಕು ಅಲಸ್ಯ ಭಾವನೆ ಏನಾದರೂ ಬಂತು ಅಂತಂದಾಗ ಮೋಹಕ್ಕೆ ಗುರಿ ಆಗುವಂಥದ್ದು ಇದು ತಮೋಗುಣ ಬಂದಂತ ತಿಳ್ಕೊಬೇಕು. ಯಾವಾಗ ರಜೋಗುಣ ತಮೋಗುಣ ನಿನ್ನ ಬಲ್ಲಿ ಜಾಸ್ತಿ ಜಾಸ್ತಿ ಮಾಡ್ಕೊಂಡು ನಿನ್ನ ಮನಸ್ಸಿನಾಗ ಅದೇ ಇಟ್ಕೊಂಡು ಕುದ್ಕೊಂತ ಸತ್ತು ವಾದಿ ಅಂತಂದ್ರ ಮತ್ತೆ ನಿನ್ನ ದುಃಖನೇ ಕೂಡಿಟ್ಟದ್ದು. ಅದರಿಂದ ದುಃಖನೇ ಅದು ಬಂದಕ್ಕೆ ಕಾರಣ ಆಗ್ತದ. ಆದ್ರೆ ನೀ ತಿಳ್ಕೊಂಡು ಇಲ್ಪ ಮನಸ್ಸನ್ನ ಯಾರ ಮಂದಿ ಮಾತಿಗೆ ಆ ಮಾತಿಗೆ ಸಂಸಾರದಾಗ ಏನೇ ಇದ್ರು ಕೂಡ ಮನಸ್ಸು ಕೆಡ್ಸ್ಕೋಬಾರ್ದು. ಯಾಕಂದ್ರೆ ನಮ್ಮ ಮನಸ್ಸು ನಾವೇ ಸೇಫ್ಟಿಯಾಗಿ ಇಟ್ಕೋಬೇಕು. ಮಹಾತ್ಮರು ಹೇಳ್ತಾರೆ. ಯಾಕಂದ್ರೆ ಅದು ತಾನು ಹೋಗ್ತದಿಲ್ಲ ಅಂತಿಲ್ಲ, ಅಘಟಿತವಾದಂಥ ಮನಸ್ಸಿದು. ಇದು ಬ್ಯಾಡ ಅಂದ್ರೂ ಕೂಡ ಅಲ್ಲಿಗೆ ಹೋಗ್ತಾವೆ. ಯಾವ ಚಿಂತೆ ಮಾಡಬಾರ್ದು ಅಂದ್ರೆ ಅಲ್ಲಿಗೆ ಹೋಗ್ತದಿಲ್ಲ ಅಂತಿಲ್ಲ. ಆದ್ರೆ ಅದನ್ನ ಎಳೆಯುವಂತ ಕೆಲಸ ಮಾಡ್ಬೇಕು. ಎಳೆದು ತಂದು ಹಾಕಿದ್ರೆ ಕುಂದಿರ್ತದೆ, ಎಲ್ಲೂ ಹೋಗಲ್ಲ. ಯಾವಾಗ ಈ ಸತ್ವ ರಜ ಬಂಧಕ್ಕೆ ಗುರಿ ಆಗ್ತದ ಯಾವುದು ರಜೋಗುಣ ಮತ್ತೆ ತಮೋಗುಣ, ಸತ್ವಕಾರ ಇದು ಮುಕ್ತಿ ಕಾರಣ, ಮೋಕ್ಷಕ್ಕೆ ಸಾಧನ ಆಗ್ತದ. ಅದಕ್ಕೆ ಶಮೆಯಿಂದ ಮುಕ್ತಿ ಸಾಧನ ಪೆರೆತುಂಟೆ ಅಂತ ಹೇಳ್ತಾರ. ಶಮೆ ಅನ್ನುವಂಥದ್ದು ಬಹಳ ಮುಖ್ಯ. ಆ ಶಮೆ ಬರ್ಬೇಕಾಗಿತ್ತು ಅಂದ್ರೆ ನಮ್ಗೆ ಸತ್ವ ಗುಣ ಬಹಳ ಮುಖ್ಯ ಆಗ್ತದ. ಅಲ್ಲಿ ಸತ್ವ ಗುಣವನ್ನು ಇಟ್ಕೊಳ್ಬೇಕಾಗ್ತದ. ಅದಕ್ಕೆ ಈ ಮನಸ್ಸಿನಲ್ಲೇ ಇರುವಂಥದ್ದು ಕಾಮ ಕ್ರೋಧ ಇವೆಲ್ಲ ಮನಸ್ಸಿನ ಮಕ್ಕಳು ಅಂತ ಹೇಳ್ತಾರೆ, ಕಾಮ ಕ್ರೋಧಾದಿಗಳು. ಈ ರೀತಿ ಇಲ್ಲಿ ಇವೆಲ್ಲ ದುಃಖದಿಂದ ಕೂಡಿದಾವ. ಎಷ್ಟೇ ನಾವು ಸಂಸಾರವನ್ನು ನಂಬಿ ಕೆಲಸ ಮಾಡ್ತಾರೆ. ಇವತ್ತು ಎಂಥ ಒಂದು ರಾಜನ ಅದನ್ನಂದ್ರೂ ಕೂಡ ಕೊನೆಗಾಲದಲ್ಲಿ ತೋರಿಸಿದ ಕರಿಮುಖನೇ. ಈ ಸಂಸಾರ ಹೆಂಗದಂದ್ರೆ ಕರಿಮುಖನೇ ಹತ್ಕೊಂತ ಹೋಗೋದೇ. ಇದು ಯಾರನ್ನ ಸಂತೋಷವಾಗಿ ಹೋಗಕತ್ತೀವಂತಾರನ ಇಲ್ಲ, ಇದು ಕರಿಮುಖ ತೋರ್ಸೆ ಹೋಗ್ತು. ಆದ್ರೆ ಇದು ಹಂಗಲ್ಲ. ಇದು ಈ ಜ್ಞಾನ ಹೆಂಗಿದೆ ಅಂತಂದ್ರ ಹೇಳ್ತಾರ ಆನಂದ ನೋಡ್ರಿ. ಅದಕ್ಕೆ ಈ ಸಮಯ ಎಂಥ ಸಮಯ ಅದಿದು ಗೊತ್ತ್ರಿ. ನಮ್ಗೆ ಅನಿಸದ ನಮ್ಗೆ ಹೆಂಗಂದ್ರೆ ಆ ಮಾಯೆ ನಿಜವಾದಂತ ಒಂದು ಸಮಯ ಐತಪ್ಪ ಅನ್ನುವಂಥ ಭಾವ ಇರುಗುಡ್ಸಂಗಿಲ್ಲ. ಅದು ಮಾಯ ಕೆಲಸ. ನಮಗಿಷ್ಟು ಇನ್ನೂ ಟೈಮ್ ಐತಲ್ಲ, ಆಯುಷ್ಯ ಇರುವ ಮಟ್ಟ ಟೈಮ್ ಐತಲ್ಲ, ಇಂಥದನ್ನು ಪಡ್ಕೊಳ್ಬೇಕನ್ನುವಂಥದ್ದು ಮೂಲ ವಿಚಾರ ಕೈ ಹಾಕ್ಬೇಕು ನಾವು. ಅಂದಾಗ ಮಾತ್ರ ಇದು ಪಡ್ಕೊಳಕ್ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ತೇಲ್ಸಿಬಿಡ್ತದೆ ಈ ದಿವಸಗಳನ್ನ, ಹಂಗೆ ಕಳಿಸಿಬಿಡ್ತದೆ. ಇದನ್ನ ಆಯುಷ್ಯವನ್ನ ಹಂಗೆ ಮುಗಿಸೇ ಬಿಡ್ತದೆ ಇದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಇದೇನಾದ್ರೂ ನೀವು ಪಡ್ಕೊಂಡಿದ್ದೆ ಆದ್ರೆ ಕೊನೆಗೆ ನಿನ್ನಂತ ಶ್ರೀಮಂತನೇ ಯಾರು ಇಲ್ಲ. ಅಷ್ಟು ಅಗರ್ಭ ಶ್ರೀಮಂತ ಆಗಿಬಿಡ್ತಿದ್ದಿ ನೀನು. ಅಷ್ಟು ಅದ್ಭುತ ಶಕ್ತಿ ಇದರಲ್ಲಿ ಐತೆ. ಅದಕ್ಕೆ ಈ ಮನೋಮಯ ಕೋಶ ಕೂಡ ಏನಾಗ್ತದ, ಇದನ್ನು ಇದು 6 ಷಡ್ಭಾವಿಕರ ಇದು ಅರಿಷಡ್ ವರ್ಗಗಳಿಗೆ ಗುರಿಯಾಗಿರುವಂಥದ್ದು, ಸಂಕಲ್ಪ ವಿಕಲ್ಪ ಮಾಡ್ಕೊಳ್ಳುವಂಥದ್ದು. ಆದರೆ ಇದು ಮನಸ್ಸನ್ನ ಆತ್ಮ ರೀತದ, ಆತ್ಮವನ್ನ ಮನಸ್ಸು ಅರ್ಥಕೊಳಕ್ ಆಗಂಗಿಲ್ಲ. ಹಾಗಾಗಿ ಇದು ಯಾವ ರೀತಿ ಆದಿ ಅಂತ್ಯ, ಅದು ಮೊದಲಿನಿಂದ ಕೊನೆಯವರೆಗೆ ದುಃಖದಿಂದನೇ ಕೂಡಿರ್ತದೆ ಈ ಮನಸ್ಸು. ಅದಕ್ಕೆ ಇದು ದೃಶ್ಯವಾಗಿ ತಿಳಿಸ್ಕೊಳ್ತದ. ಈ ಮನೋಮಯ ಕೋಶ ಆತ್ಮ ಆಗಂಗಿಲ್ಲ. ಆತ್ಮ ಆಗ್ತದೇನ್ರಿ ಮನಸ್ಸು ಅಂದ್ರೆ ಇದು ಮನಸ್ಸು ಆತ್ಮ ಆಗಂಗಿಲ್ಲ. ಆತ್ಮನ ತಿಳ್ಸಕ್ ಸಾಧನ ಆಗ್ತದೆ ಅಷ್ಟೇ ಹೊರತಾಗಿ ಚೆನ್ನಾಗಿ ಬಳಸಿದ್ರೆ, ಒಳ್ಳೆ ಜಾಗದಾಗ ನಾವು ಅದನ್ನ ಬಳಕೆ ಮಾಡಿದ್ರೆ ನಮ್ಗೆ ಸಾಧನ ಆಗ್ತದೆ ಮೋಕ್ಷಕ್ಕೆ. ಯಾಕಂದ್ರೆ ಈ ಮನಸ್ಸಿನಿಂದನೇ ಅಲ್ಲಿಗೆ ಹೋಗ್ಬೇಕಾಗ್ತದ, ಮನಸ್ಸಿನಿಂದನೇ ಸ್ವರ್ಗಕ್ಕೆ ಹೋಗ್ಬೇಕಾಗ್ತದ, ಮನಸ್ಸಿನಿಂದನೇ ನರಕಕ್ಕೆ ಹೋಗ್ಬೇಕಾಗ್ತದ, ಮನಸ್ಸಿನಿಂದನೇ ಮುಕ್ತಿ ಪಡ್ಕೊಳ್ಬೇಕಾಗ್ತದ. ಅದಕ್ಕೆ ಈ ಮನಸ್ಸು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ, ಇಂಪಾರ್ಟೆನ್ಸ್ ಕೊಡ್ಬೇಕು ಈ ಮನಸ್ಸಿಗೆ. ಅಷ್ಟು ಸುಮ್ಮನಿಗೆ ಯಾವ್ದಾವ್ದಕ್ಕೆ ವಿಚಾರ ಮಾಡಕ್ ಬಿಡಬಾರ್ದು ಈ ಮನಸ್ಸನ್ನ. ಮಹಾತ್ಮರು ಹೇಳಂತ ವಾಕ್ಯಗಳು ಮತ್ತೆ ನಾನು ಹೇಳಕತ್ತಿಲ್ಲ, ನಿಜಗೊಂಡ್ರೆ ಅದನ್ನೇ ಹೇಳ್ತಾರ ಅವರು. ಅದಕ್ಕೆ ಈ ಮನೋಮಯ ಕೋಶ ಹೆಂಗದಂದ್ರೆ ಇದು ಕೂಡ ಆತ್ಮ ಆಗಲ್ರಿ ಅಂತ ಹೇಳ್ತಾರ ಅವರು. ಅನಾತ್ಮವಾಗಿರುವಂಥದ್ದು ಅಂತ ಕೂಡ ಇಲ್ಲಿ ಕೂಡ ಹೇಳ್ತಾರೆ. ಮತ್ತೇನು ಹೇಳ್ತಾರಪ್ಪ ಅಂತಂದ್ರೆ ಯಾಕಂದ್ರೆ ಬುದ್ಧಿ ವಿಜ್ಞಾನಮಯಂ ಕೇಳು ಸಿದ್ಧವದಕ್ಕೆ ಮೋಹಂ ಬಲುಗೋಳು ಅಂತ ಹೇಳಿದ್ರೆ, ಬುದ್ಧಿ ಇದು ಕೂಡ ಹೆಂಗೈತಪ್ಪ ಅಂತಂದ್ರ ಈ ವಿಜ್ಞಾನಮಯ ಕೋಶ ಅಂತ ಕೂಡ ಹೇಳ್ತಾರ. ಇದು ಚೈತನ್ಯದ ಒಂದು ಪ್ರತಿಬಿಂಬ ಬುದ್ಧಿ. ಇದು ಚೈತನ್ಯದ ಒಂದು ಪ್ರತಿಬಿಂಬ ಬುದ್ಧಿ ಆತ್ಮನಂಗೆ ವರ್ತನೆ ಮಾಡ್ತದ ನಮ್ಮ ಶರೀರದಾಗ. ಯಾಕಂತಂದ್ರ ದೇಹ ಇಂದ್ರಿಯಾದಿಗಳು ಯಾವಾಗ್ಲೂ ಇದು ನಾನೇ ಮಾಡಿದೆ, ಎಲ್ಲಕ್ಕಿಂತ ನಾನೇ ಶ್ರೇಷ್ಠ ಅನ್ನುವಂಗ ಅಭಿಮಾನ ಮಾಡ್ತಿದ್ದು ಇದು ಯಾವುದು ಬುದ್ಧಿ. ಇಂಥ ಅಹಂಕಾರ ಸ್ವಭಾವದಿಂದ ಕೂಡಿದಂಥದ್ದು ನೋಡ್ರಿ. ಯಾಕಂದ್ರೆ ಸಕಲ ವ್ಯವಹಾರಗಳಿಗೆ ಕಾರಣ ಮಾಡಿಬಿಡ್ತದೆ ಇದು ಬುದ್ಧಿ ಕೆಲಸ ಇದು. ಯಾಕಂದ್ರೆ ಪಾಪ ಪುಣ್ಯಗಳ ಒಂದು ಕರ್ಮಗಳನ್ನ ಮಾಡ್ತಾ
ಅವುಗಳ ಫಲಗಳನ್ನು ಭೋಗಿಸ್ತಾ ಇರುವಂಥದ್ದು. ಮತ್ತೆ ಇದು ಕೂಡ ಏನ್ ಹೇಳ್ತಾರ, ವಿಜ್ಞಾನಮಯ ಕೋಶ, ಇದು ಉಪಾಧಿಯಿಂದನೇ ಕೂಡಿದಂಥದ್ದು. ಇದು ನಾನಾ ಪ್ರಕಾರ ಈ ಬುದ್ಧಿ ಏನಾಗ್ತದೆ, ಅದಕ್ಕೆ ಮತಿಗೆ ಮಂಗಳವಾವುದು ಉತ್ತಮರ ಸಂಘ ಅಂತ ಹೇಳಿದಾರ. ಈ ಮತಿಗೆ, ಈ ಬುದ್ಧಿಗೆ ಮಂಗಳಕರವಾಗಿರುವಂಥದ್ದು ಯಾವುದಪ್ಪ ಅಂದ್ರೆ ಉತ್ತಮರ ಸಂಘ. ಯಾಕಂದ್ರೆ ಬೇರೆದವರು ಸಂಘ ಮಾಡಿದ್ರೆ ಏನಂತ ಅಮಂಗಳ ಅಂತ ಹೇಳಿದಂಗೆ ಅರ್ಥ. ಅದು ಯಾರ್ಯಾರ ಸಂಘ ಅಂದ್ರೆ ನಮ್ಗೆ ಗೊತ್ತಾಗ್ತದೆ. ಉತ್ತಮರ ಸಂಘ ಯಾರಂದ್ರೆ ಸಜ್ಜನರು. ಸಜ್ಜನರು ಅಂದ್ರೆ ಮತ್ತೆ ಯಾವ್ದಾವ್ದೋ ಸತ್ಸಂಗಗಳು ಭಾಳ ಮಾಡ್ತಾರ. ಯಾಕಂದ್ರೆ ಅದ್ರ ಏನ್ ತಲಿ ಬಿಡಗಳು ಇರಂಗಿಲ್ಲ, ಅದಕ್ಕೆ ಸತ್ಸಂಗ ಅಂತಾರೆ. ಸತ್ಸಂಗ ಅಂದ್ರೆ ವಿಶೇಷವಾಗಿ ಸತ್ಯ ವಸ್ತುವನ್ನ ತಿಳಿಸುವಂತ ಸತ್ಸಂಗ ಆಗಿರ್ಬೇಕಾಗ್ತದೆ. ಮುಖ್ಯವಾಗಿ ಏನಪ್ಪಾ ಅಂತಂದ್ರ ವಿಶೇಷವಾಗಿ ಸತ್ಯ ವಸ್ತುವನ್ನ ತಿಳಿಸುವಂತ ಸತ್ಸಂಗ ಅದಾಗಿರ್ಬೇಕಾಗ್ತದ. ಅಂಥವರ ಸತ್ಸಂಗ ಅಂಥವರ ಒಂದು ಸತ್ಸಂಗದಲ್ಲಿ ನೀನಿದ್ದಿದ್ದೇ ಆದ್ರೆ ಅದಕ್ಕೆ ಸತ್ಯವಂತರ ಸಂಘ ಅಂತನ್ನುವಂಥದ್ದು ತೀರ್ಥವೇತಕ್ಕೆ. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಬಳಿಕ ಚಿಂತೆ ಏತಕ್ಕೆ ಅಂತ ಹೇಳುವಂಥದ್ದು ಮಹಾತ್ಮರು ಹೇಳ್ತಾರಲ್ಲ. ಹಂಗ ಈ ಬುದ್ಧಿ ಕೂಡ ಏನಾಗಿದೆ ಅಂತಂದ್ರೆ ಅಭಿಮಾನ ಪಡುವಂಥದ್ದು. ನಾನು ಮಾಡಿದೆ, ನಾನು ಅದು ಮಾಡಿದೆ ಅಂತ. ಇದೇ ಈ ಬುದ್ಧಿ, ಈ ತರ ಬುದ್ಧಿ ಇದ್ದದಕ್ಕೆ ಅಂದ್ರ ಅದು ಎಲ್ಲಾ ಒಂದು ಜನ್ಮಗಳಿಗೆ ಕಾರಣ ಆಗ್ತದೆ. ಜನ್ಮಾಂತರದ ಕಾರಣ ಆಗ್ಬಿಡ್ತದೆ. ಅದಕ್ಕೆ ಇದಕ್ಕೂ ಕೂಡ ಏನಂದ್ರೆ ಈ ವಿಜ್ಞಾನಮಯ ಕೋಶಕ್ಕೆ ಅಂದ್ರೆ ಈ ಬುದ್ಧಿ ವಿಜ್ಞಾನಮಯ ಕೋಶ ಅಂತ ಹೇಳಿಸ್ಕೊಳ್ತದ. ಇದಕ್ಕೆ ಸಾಕ್ಷಿಯಾಗಿರುವಂಥದ್ದು ಐತಿ ಒಂದು. ಯಾಕಂದ್ರೆ ಪ್ರತ್ಯೇಗಾತ್ಮ. ಯಾಕಂದ್ರೆ ಈ ಪ್ರತಿಬಿಂಬ ಯುಕ್ತದಿಂದ ಕೂಡಿದಂಥದ್ದು ಈ ವಿಜ್ಞಾನಮಯ ಬುದ್ಧಿ. ಇದಕ್ಕೆ ಸಾಕ್ಷಿಯಾಗಿರುವಂಥದ್ದು ಯಾಕಂತ ಯಾರು ಅಂತಂದ್ರೆ ಪ್ರತ್ಯೇಗಾತ್ಮ ಸ್ವರೂಪ. ಇದು ಮಿಥ್ಯದಿಂದ ಕೂಡಿದಂಥದ್ದು, ಈ ಜೀವಭಾವ ಹೊಂದಿದಂಥದ್ದು. ನಾನು ಭಿನ್ನ ಅದೀನಿ ಅಂತ ತಿಳಿತಾ ಇರ್ತದೆ ಈ ಬುದ್ಧಿಗೆ. ಕೆಲಸ ಏನೋ ನಾ ಭಿನ್ನ ಅದೀನಿ ಅಂತ. ಇದು ಕೂಡ ವಿಕಾರದಿಂದ ಕೂಡ್ಯದ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇದು ಬುದ್ಧಿ ಕೂಡ ಏನಾಗ್ತದ, ಇದು ಬುದ್ಧಿ ಕೂಡ ಸುಸುಪ್ತಿಯಲ್ಲಿ ಇರಂಗಿಲ್ಲ ನೋಡ್ರಿ. ಯಾಕೆ ಇದು ಕೂಡ ಲಯ ಆಗಿಬಿಡ್ತದ ಬುದ್ಧಿ. ಯಾಕಂದ್ರ ಮನ, ಬುದ್ಧಿ, ಚಿತ್ತು, ಅಹಂಕಾರ, ನಿದ್ರೆ ಒಳಗೆ ಯಾವುದೂ ಇಲ್ಲ. ಅಂತಃಕರಣಗಳಿಲ್ಲ, ಯಾವ ಇದು ಇಲ್ಲ. ಕರ್ಮೇಂದ್ರಿಯಗಳಿಲ್ಲ, ಜ್ಞಾನೇಂದ್ರಿಯಗಳಿಲ್ಲ, ಯಾವೂ ಇಲ್ಲ ನಿದ್ರೆ ಒಳಗ. ಅದಕ್ಕಾಗಿ ಈ ಬುದ್ಧಿ ಕೂಡ ಆತ್ಮಗಕ್ಕೆ ಸಾಧ್ಯ ಇಲ್ಪ ಅಂತ ಕೂಡ ಹೇಳ್ತಾರೆ. ಪ್ರಕೃತಿಯಾದ ಆನಂದಮಯಂ ನೋಡು ವಿಕೃತಿ ವಿಹಂಗಳಿಗದು ಗೂಡು ಅಂತ ಹೇಳ್ತಾರೆ. ಇಲ್ಲಿ ಕೂಡ ಮತ್ತೆ ಇಲ್ಲಿ ಏನ್ ಹೇಳ್ತಾರ ಅಂದ್ರ ಆನಂದಮಯ ಕೋಶ ಕೂಡ ಏನಂದ್ರ ಆತ್ಮಗಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರ ಅಲ್ಲಿ ಕೂಡ ಏನಾಗ್ತದ ಅಂದ್ರ ಅದು ಪ್ರತಿಬಿಂಬದ ಆನಂದ ಇರ್ತದೆ. ಅಲ್ಲಿ ಏನಾಗಿರ್ತದೆ, ಆನಂದಮಯ ಕೋಶ ಚೆನ್ನಾಗಿ ಎಲ್ಲರೂ ಬ್ರಹ್ಮಾನಂದವನ್ನ ಅನುಭವಿಸ್ತಾ ಇದ್ದೀವಿ. ಎಲ್ಲಿ? ನಿದ್ರೆ ಒಳಗ. ಅಲ್ಲಿ ಅಜ್ಞಾನ ಇರ್ತದೆ. ಅದಕ್ಕಾಗಿ ನಮ್ಗದು ಅಷ್ಟು ಗೊತ್ತಾಗಂಗಿಲ್ಲ, ತಿಳಿಗೊಡಂಗಿಲ್ಲ ಅಲ್ಲಿ. ಅದಕ್ಕೆ ಅಲ್ಲಿ ಕೂಡ ಏನಂದ್ರೆ ಅಜ್ಞಾನದಲ್ಲಿ ಸೇರ್ಕೊಂಡಿರ್ತದ. ಅದು ಪ್ರತಿಬಿಂಬ ಆನಂದ ಇರ್ತದ. ಹಿಂಗಾಗಿ ಅಲ್ಲಿ ಯಾವ ಆನಂದ ಇಲ್ಲ. ಈಗ ನಾವೇನಾದ್ರೂ ಭೋಗಾದಿ ಸಾಮಾನುಗಳನ್ನ ಅನುಭವಿಸ್ಬೇಕಾದ್ರೆ ಪ್ರಿಯ, ಪ್ರಮೋದ, ಮೋದ. ಯಾಕಂದ್ರೆ ಪ್ರಿಯ, ಮೋದ, ಪ್ರಮೋದ ಅಂತ 3 ರೀತಿಯಿಂದ ಆನಂದಗಳು ತೋರಿದಂಗ ಆಗ್ತಾವ. ಆದ್ರ ಇದಕ್ಕೆ ಆನಂದಮಯ ಕೋಶ ಅಂತ ಹೇಳ್ತಾರೆ. ಆದ್ರೆ ಅವು ಕ್ಷಣಿಕ. ಪ್ರಿಯ, ಮೋದ, ಪ್ರಮೋದ ಅಂತ 3 ಆನಂದಗಳು ತೋರಿದಂಗ ಆತ ವಸ್ತುಗಳಲ್ಲಿ. ಆದ್ರ ಅದು ಆನಂದಮಯ ಕೋಶ ಆಗ್ತದೆ ಅನ್ನೋದ್ರೆ ಆಗಂಗಿಲ್ಲ. ಅಲ್ಲಿ ಅವಿದ್ಯೆ ಉಪಾಧಿಯಿಂದ ಕೂಡಿರ್ತದೆ. ಹಂಗಾಗಿ ಅದು ಕೂಡ ಆಗಂಗಿಲ್ಲ ಅನ್ನುವಂಥ ವಿಚಾರವನ್ನ ಹೇಳ್ತಾರ ಅವ್ರು. ಹೇಳಿ ಇವಾಗ ನಾವು 11ನೇ ನುಡಿ ನೋಡೋಣ. ಕ್ಲೇಶಗಳ 5 ಈ ತನು ಮುಖ್ಯಕ್ಕೆ ಪಾಶದ ಬಿದುವಿನ ದುಃಖವದಕ್ಕೆ ತಿಳಿಯಲು ಅವಿದ್ಯೆಯೇ ನಿಜದೋಳು ಮೋಸ ಬಳಿಕ ಅಸ್ಮಿತೆ ದೇಹಾತ್ಮ ಧ್ಯಾಸ ಪಡೆವ ವಿಷಯ ರತಿ ರಾಗದ ವೇಷ ಕೆಡಲದು ಪುಟ್ಟುವ ಕೋಪ ದ್ವೇಷ ಕೂಡಿದ ವಿಷಯಗಳ ಬಿಡದಿಹುದು ನೋಡುವಂತ ನಿವೇಶ ವೆನಿಪ್ಪುದು ತೋರುವ ಅವಿದ್ಯೆಯ ಪರಿಭವಕಾರಿ ಮೂರಂ ತಾಪ ಕಸ್ಮಿತೆ ದಾರಿ ಅರಿಷಡ್ ವರ್ಗಕ್ಕೆ ರಾಗವೇ ಬಿತ್ತು ದುರಿತಂಗಳಿಗಿವು ತಾವೇ ಗೊತ್ತು ಬಾಲಕನಿಗೆ ದಾದಿಯ ಕಥೆಯಂತೂ ಕೇಳಿದವೆಲ್ಲಂ ದಿಟವದಂತು ಈ ಪರಿ ಎನಿಸುವ ತೋರಿಕೆ ಎಲ್ಲ ಕಾಪಟ್ಯಂ ನಿನ್ನೋಳು ನಿಜವಲ್ಲ ಅನ್ನುವಂಥ ವಿಚಾರವನ್ನ ಹೇಳಿದಾರ. ಯಾಕಂತಂದ್ರ ಪಂಚಕ್ಲೇಶಗಳು ಅಂದ್ರೆ 5 ದುಃಖಗಳು ಇವು ದೇಹವನ್ನ ಕಟ್ಟಿಬಿಟ್ಟಿದೆ. 5 ದುಃಖಗಳಿಂದ ಈ ಶರೀರ ಕಟ್ಟ್ಯದ. ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಇದರಿಂದ ನಾನಾ ರೀತಿಯಿಂದ ದುಃಖಗಳು ಅದಾವ. ಅದ್ರಂಗ ಈ ಪಂಚಕ್ಲೇಶಗಳು ಅಂತ ಹೇಳ್ತಾರೆ ಇವು ದುಃಖಗಳು. ಇಲ್ಲಿ ಕೂಡ ಏನ್ ಹೇಳ್ತಾರ, ಅಸ್ಮಿತೆ
ಅವಿದ್ಯೆ ಅನ್ನುವಂಥದ್ದು ಒಂದು ಪಂಚಕ್ಲೇಶಗಳು ಯಾವಂದ್ರ ಅವಿದ್ಯೆ ಅನ್ನುವಂಥದ್ದು, ಅಸ್ಮಿತೆ ಅನ್ನುವಂಥದ್ದು, ರಾಗ ಅನ್ನುವಂಥದ್ದು, ದ್ವೇಷ ಅನ್ನುವಂಥದ್ದು, ಅಭಿನಿವೇಶನ. ಇವು ಪಂಚಕ್ಲೇಶಗಳು. ಇವು ಹೆಂಗದವ ಪಾಶಗಳು ಅಂತ ಹೇಳ್ತಾರೆ. ಪಾಶಗಳಂದ್ರೆ ನಮ್ಮನ್ನ ನಾವೇ ಬಿಕ್ಕೊಂಡು ಕೂತ್ಕೊಂಡಿದೀವಿ 5 ದುಃಖಗಳಿಂದ. ಅದಕ್ಕೆ ಜೀವನಿಗೆ ಅನೇಕ ಪ್ರಕಾರದ ದುಃಖಗಳು, ಅನೇಕ ಪ್ರಕಾರದ ಜನ್ಮಗಳು. ಈಗ ನಾವು ತಿಳ್ಕೊಂಡಿರ್ಬೇಕು. ಈ ಮತ್ತೆ ಮನುಷ್ಯನ ಶರೀರಕ್ಕೆ ಬರ್ತೀವಿ ಏನ್ರಿ ಸತ್ತ ಮೇಲೆ ಅಂತ, ಸತ್ತ ಮೇಲೆ ಬರೋಂಗಿಲ್ಲ. ಯಾಕಂದ್ರೆ ಯಾವಾಗ ಈ ಶಾಸ್ತ್ರವನ್ನು ಬಿಡದೆ ನಾವು ಕೇಳಾಕತ್ತೀವಿ, ಗುರುನಾಥನ ವಾಕ್ಯಗಳು ಒಂದಿಟ್ಟು ಕಿವಿಗೆ ಬೀಳಾಕತ್ತೇವಂತ ನಾವು ಏನು ಕೇಳಾಕತ್ತೀವಿ ಅಂದ್ರೆ ಖಂಡಿತ ಮಾನವ ಜನ್ಮಕ್ಕೆ ಬರುವುದು ಗ್ಯಾರಂಟಿ. ಇದನ್ನ ಬಿಟ್ಟು ಬೇರೆ ಬೇರೆದ್ ಮಾಡ್ತಾರೆ ನೋಡ್ರಿ. ಯಾಕೆ ನಮ್ಮ ಸುತ್ತಮುತ್ತ ಬಳಗ ಬೇಕಾದಷ್ಟು ಜನ ಅದಾರ, ಹೌದಲ್ಲಿ ಇಲ್ಲಿ ಎಷ್ಟು ಮಂದಿ ಬಂದು ಬಳಗ ಅದಾರ ಅಂದ್ರೆ ಕೇಳೋರು ಒಬ್ರಿಬ್ರು ಮಾತ್ರ ಅಷ್ಟೇನೆ. ಉಳಿದು ಓಸ್ ಇರ್ತಾವ ನೋಡ್ರಿ. ಈ ಓಸ್ ಸುಮ್ಮನೆ ಅವು ಎಲ್ಲೆಲ್ಲಿ ಜನ್ಮದಾಗ ಏನೇನು ಮಾಡಿರ್ತೀವಿ ನಾವೆಲ್ಲ ಸಿಗ್ ಬಂದು ಬಳಗಾಗಿ ಸೇರಿರ್ತೀವಿ. ಇವು ಮತ್ತೆ ಅವು ಅವ್ರ ಪಾಡಿಗೆ ಅವು, ನಮ್ಮ ಪಾಡಿಗೆ ನಾವು ಮುಗೀತು. ಅವು ಮತ್ತೆ ಮುಂದೆ ಅವು ನಮಗೆ ಭೇಟಿಯಾಗಿಲ್ಲ, ನಾವು ಅವಕ್ಕೆ ಭೇಟಿಯಾಗಿಲ್ಲ. ಅವೆಲ್ಲ ಮಾಡ್ತಾವ ನೋಡ್ರಿ. ನೀ ಕೇಳಾಕತ್ತಿದ್ ಕೇಳಪ್ಪ ಅಂತಿರ್ತಾವ. ಮನ್ಯಾಗ ಗಂಡ ಹೆಂಡತಿ ಅಂದಿರ್ತಾವ, ನೀ ಕೇಳಾಕತ್ತಿದ್ ಕೇಳ ಅಂತಾವ. ಹೆಂಡತಿ ನೀ ಕೇಳಾಕತ್ತಿದ್ ಕೇಳಪ್ಪ ಅಂತಾವ. ತಮ್ಮ ಜನ್ಮ ತಾವೇ ಹಾಳು ಮಾಡ್ಕೊಳ್ತಾವ. ಅದೇ ಗಂಡ ಕೇಳಾಕತ್ತೇನ ಆತ ಕೇಳೋದಕ್ಕೆ ಧನ್ಯ ಆಗ್ಬಿಡ್ತಾನಪ್ಪ, ನಾನು ಕೇಳ್ಬೇಕಂತ ಹೆಂಡತಿಗೂ ಬರ್ಬೇಕು. ಹೆಂಡತಿ ಕೇಳಾಕತ್ತೇಳಪ್ಪ ಅಂತ ಗಂಡ ಕೇಳ್ಬೇಕಂತ ಗಂಡಗ್ ಬರ್ಬೇಕು. ಅಪ್ಪ ಅಮ್ಮ ಮಾಡಾಕತ್ತಾರಪ್ಪ, ನಾವು ಏನಾದಂತ ಮಕ್ಳು ಮಾಡಿದ್ರೆ ಎಲ್ಲ ಧನ್ಯ ಆಗ್ಬಿಡ್ತಾರೆ. ಮತ್ತೆ ಇದೆಲ್ಲ ನೀ ನಾ ಮಾಡ್ಕೊತೀನಿ, ನನಗೆ ಟೈಮ್ ಇಲ್ಲ, ಬರೀ ಹೆಂಡತಿ ಮಕ್ಕಳು ಗಂಡ ಅಂತ ಬರೀ ಅದ್ರಾಗ ಸಂಸಾರದಾಗ ತಲೆ ಇಟ್ಕೊಂಡು ಕುಂತ್ರ ಮುಂದೆ ಇವೆಲ್ಲ ಅದಾವ ನೋಡ್ರಿ. ಬೇರೆ ಥರದ ಜೀವಿಗಳಿಲ್ಲ, ಗರ್ಭಕ್ಕೆ ಬಂದಾವ ನೋಡ್ರಿ ಬೇರೆ ಬೇರೆ ಜೀವಿಗಳು, ಪ್ರಾಣಿ ಪಕ್ಷಿಗಳು. ಅವೆಲ್ಲ ಆ ರೂಪವಾಗಿ ಬರಕಾಗ್ತದ, ಹಂಗ ಬಂದ್ಬಿಡ್ತಾರ. ಮತ್ತೆ ಮನುಷ್ಯನ ಶರೀರನೇ ಬರ್ತಂತ ಗ್ಯಾರಂಟಿ ಇಲ್ಲ. ನಾ ಹುಟ್ಟಿದ್ರೆ ಕನ್ನಡ ನಾಡಲ್ಲಿ, ನೀ ಮಾಡಾರ್ದೆ ಕನ್ನಡ ನಾಡಲ್ಲಿ ಹುಡ್ತೀನಿ, ಮನುಷ್ಯನಾಗ ಹುಡ್ತೀನಿ. ಏನು ಬರ್ಕೊಂಡು ಬಂದಿದೆ ಇಲ್ಲಿ ಇರಾಕ ನಿನಗ? ಅದಕ್ಕೆ ಮಹಾತ್ಮರು ಹೇಳ್ತಾರ, ನೀನು ಕೆಲಸನೇ ಮಾಡ್ಕೊಳ್ಳೋದು ಬರೇ ಹುಟ್ಟಿದ್ರೇನ ಕನ್ನಡನಲ್ಲಿ ಹುಡ್ಬೇಕು, ಮನುಷ್ಯನ ರೂಪಾಯಿ ಹುಟ್ಟಬೇಕಂತಂದ್ರೆ ನಿನಗೆ ಪರಮಾತ್ಮ ಬರೆದು ಕೊಟ್ಟ, ನಿನಗೆ ಭಾಳ ಪುಣ್ಯವಂತ ಇದೀನಿ, ನಿನಗೆ ಯಾವತ್ತು ಮನುಷ್ಯನ ಶರೀರ ಕೊಡ್ತೀನಿ. ಅದಕ್ಕೆ ಶ್ರುತಿ ಪ್ರಮಾಣಗಳು ಅದಾವ. ಇದಕ್ಕೆ ಯಾರು ಇದಕ್ಕೆ ಕೇಳಂಗಿಲ್ಲಲ್ಲ, ಈ ಮಾರ್ಗದಾಗ ಯಾರು ಇರಂಗಿಲ್ಲ, ಅವರೆಲ್ಲ ಮತ್ತೆ ಬೇರೆ ಬೇರೆ ಶರೀರಕ್ಕೆ ಹೋಗ್ತಾರಂತಾನೆ ಗ್ಯಾರಂಟಿ ಬರ್ಕೊಂಡು ಇಟ್ಕೊಳ್ರಿ ಅಂತಾರೆ ಮಹಾತ್ಮರು. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರ ಅಂತಂದ್ರೆ, ಈ ದುಃಖಗಳು ಹೆಂಗ್ ಅದಾವಂದ್ರೆ ಜೀವನಿಗೆ ಅನೇಕ ಪ್ರಕಾರವಾದಂಥ ದುಃಖಗಳು ಪ್ರಾಪ್ತಿ ಆಗ್ತಾವ. ಈ 5ರಿಂದ ಅನಾತ್ಮವಾಗಿರುವಂಥದ್ದು ಈ ಭಾವ ಹೆಂಗ್ ಮಾಡಿಸ್ತದ ಅಂದ್ರೆ, ಅವಿದ್ಯೆ ಅಂದ್ರೆ ಹೆಂಗ್ ಭಾವ ಮಾಡಿಸ್ತದ ಅಂತಂದ್ರ, ಅನಾತ್ಮವಾಗಿರುವಂಥದ್ರಲ್ಲಿ ಅಶುಚಿ, ಅನಿತ್ಯ, ದುಃಖಾತ್ಮಕ ಈ ದೇಹಾದಿಗಳಿಂದ ಕೂಡಿದಂಥದ್ದು. ಅದು ಹೆಂಗದಂದ್ರೆ ಅನಾತ್ಮವಾಗಿ ಅದ, ಅಶುಚಿಯಾಗಿ ಅದ, ಅನಿತ್ಯವಾಗಿ ಅದ, ದುಃಖದಿಂದ ಕೂಡ್ಯದ ಈ ಶರೀರ. ಈ ಶರೀರಗಳಲ್ಲಿ ಆತ್ಮ ಬುದ್ಧಿ ಮಾಡಿಸ್ತದ. ಯಾವುದು ನಮ್ಮಲ್ಲಿರುವಂಥ ಅಜ್ಞಾನಿ ಹಿಂಗೆ ಕೆಲಸ ಮಾಡಿಸ್ತಂದ್ರೆ ಉಲ್ಟಾ ಪಲ್ಟಾ ಕೆಲಸ ಅದು. ನಾವು ಯಾರಾದ್ರೂ ಚಲೋ ಹೊತ್ನಾಗ ಗೊತ್ತು ಮಾಡ್ಕೋಬೇಕು ಅವ್ರು ಇಂಥವ್ರು ಅದಾರ ಅಂದ್ರೆ. ಇಲ್ರಿ ಅವ್ರಿಗೆ ಏನು ಹೇಳ್ತಾರ ಅವರೆಲ್ಲ ಉಲ್ಟಾ ಹೇಳ್ತಾರ ನೋಡ್ರಿ. ಮಕ್ಕಳಿಗೆ ಯಾರನ್ನ ಹೇಳ್ಬೇಕಾದಾಗ ಅವ್ರು ಸಂಘ ಮಾಡ್ಬೇಡು, ನಿನ್ನಂಗ ಮಾತಾಡಿ ನಿನಗ ಹಳ್ಳಕ್ಕೆ ಹಾಕ್ತಾರ, ಅವರು ತಗ್ಗಿ ಹಾಕ್ತಾರ. ನೀನು ಅವ್ರು ಹೇಳಿದ್ದು ನಂಬಬೇಡ, ಅವರು ನಿನ್ಗೆ ಹೆಂಗ್ ಮಾಡ್ತಾರ ಗೊತ್ತಾ, ನಿನಗೆ ಬರಿಬಾದ್ ಮಾಡಿಬಿಡ್ತಾರ ನೋಡು, ಅವ್ರ ಸಂಘ ಮಾಡಬೇಡ ಅಂತ ಹೇಳ್ತಾರಿಲ್ಲ ತಾಯಿ ತಂದೆ ಮಕ್ಕಳಿಗೆ. ಅದ್ರಂಗ ಇಲ್ಲಿ ಕೂಡ ಈ ಅವಿದ್ಯೆ ಹೆಂಗ್ ಮಾಡ್ತದ ಗೊತ್ತ್ರಿ, ಇದು ನಮ್ಮಂಗ ಜೀವ್ ಮಾಡ್ದಂಗೆ ಮಾಡ್ತದ. ಮಾಡಿ ಇದು ಅಶುಚಿಯಿಂದ ಕೂಡಿದಂಥದ್ದು, ಅನಾತ್ಮವಾಗಿರುವಂಥದ್ದು, ಮತ್ತೆ ಅನಿತ್ಯದಿಂದ ಕೂಡಿದಂಥದ್ದು, ಈ ಶರೀರ ದುಃಖದಿಂದ ಕೂಡಿದಂಥದ್ದು. ಮತ್ತೆ ಈ ಶರೀರಕ್ಕೆ ರೋಗ ಬರದೇ ಇದರ್ಲಿಂದ ಇದು ಮನಸ್ಸು ಅಳದೆ ಹೌದಿಲ್ಲ. ಶರೀರಕ್ಕೆ ರೋಗ ಬಂದಾಗ ಮತ್ತೆ ಆ ನೋವು ತಗೊಂಡ್ರು ಅಳದೆ. ಇದೆಲ್ಲ ಈ ದುಃಖದಿಂದ ಕೂಡಿದಂಥ ಶರೀರ. ಇಂಥದ್ರ ಮೇಲೆ ಆತ್ಮ ಅನ್ನುವಂಥ ಭಾವ ಬರ್ತದ, ಶುಚಿಯಾದ ಅನ್ನುವಂಥ ಭಾವ ಬರ್ತದ, ಮತ್ತೆ ನಿತ್ಯ ಅದ ಅನ್ನುವಂಥ ಭಾವ ಬರ್ತದ, ಸುಖವಾಗಿ ಆದೊಂದು ಎಲ್ಲ ಉಲ್ಟಾ ನೋಡ್ರಿ. ಎಲ್ಲ ಉಲ್ಟಾ, ನಮ್ಮ ಲೆಕ್ಕನೇ ಉಲ್ಟಾಗಳು ಎಲ್ಲ. ಯಾವ್ದನ್ನ ನಂಬಬೇಕು ಅದನ್ನು ನಂಬುತ್ತಾ ಇಲ್ಲ, ನಂಬಲಾರ್ದು ಭಾರಿ ನಂಬಕತ್ತೀವಲ್ಲ, ಇದು ಅಜ್ಞಾನ. ಇರದೇ ಇರುವಂಥದ್ದನ್ನ ನಂಬೋಕತ್ತೀವಿ. ಸಂಸಾರ ಇಲ್ಲ ಅಂತ ಹೇಳ್ತಾರೆ, ಈ ಶರೀರ ಕ್ಷಣಿಕ ಅಂತ ಹೇಳ್ತಾರೆ. ನಮ್ಮ ಅನುಭವಕ್ಕೂ ಆದಿದೆ. ಯಾಕಂದ್ರೆ ಈ ಸಂಸಾರ ಕೂಡ ಅನುಭವಕ್ಕೆ ಐತೆ. ಹುಟ್ಟು ಸಾವು ಅನ್ನುವಂಥದ್ದು, ಈ ಶರೀರ ಷಡ್ಭಾವಕ್ಕೆ ವಿಕಾರಕ್ಕೆ ಒಳಗಾಗುವಂಥದ್ದು ಎಲ್ಲ ಅನುಭವಕ್ಕೆ ಇದ್ರು ಕೂಡ ನಂಬಲಾರ್ದಂಗೆ ಬಿಟ್ಟದ ನೋಡ್ರಿ. ಇದೇ ಅಂತ ಅಜ್ಞಾನ ಇದು. ಅದಕ್ಕೆ ಇದು ಏನು ಅನಿಸ್ಕೊಳ್ತದ, ಅನಾತ್ಮವಾಗಿರುವಂಥದ್ರ ಮೇಲೆ ಆತ್ಮಭಾವ ಮಾಡುವಂಥದ್ದು, ಅಶುಚಿ ಅದ್ರ ಮೇಲೆ ಶುಚಿ ಭಾವ ಮಾಡುವಂಥದ್ದು, ಅನಿತ್ಯವಾಗಿರುವಂಥದ್ರ ಮೇಲೆ ನಿತ್ಯ ಭಾವ ಮಾಡುವಂಥದ್ದು, ದುಃಖವಾಗಿರುವಂಥದ್ರಲ್ಲಿ ಸುಖ ಭಾವ ಮಾಡುವಂಥದ್ದು, ಇದಕ್ಕೆ ಅವಿದ್ಯೆ ಅಂತ ಹೇಳ್ತಾರೆ. ಅವಿದ್ಯೆ ಏನಂದ್ರೆ ಇವದಕ್ಕೆ ಅವಿದ್ಯೆ ಅಂತಾರೆ. ಇಲ್ಲದೆ ಇರುವಂಥದ್ದನ್ನು ಕೂಡ್ಸ್ಕೊಂಡು ಇದು ಸತ್ಯ ಅಂತ ಹೇಳುವಂಥದಕ್ಕೆ ಅವಿದ್ಯೆ.
ನಾನು ಯಾರು ಇದ್ದೀನಿ ಅಂತಂದ್ರೆ ಈ ಶರೀರ ನಾನು ಇದ್ದೀನಿ, ನಾನು ಇಂಥ ಹೆಸರು ಅಪ್ಪ ಅಮ್ಮ ಇಟ್ಟ ಹೆಸರು ಕನಸಿನ ಮಕ್ಕಂಡ್ರು ಕೂಡ ಹೆಸರು ಇದ್ರೆ ಓ ಅಂತ ಓದಿರ್ತೀವಲ್ಲ, ಇದು ಅಜ್ಞಾನ. ಇದು ನೀನೇನು ಹೆಸರ ನೀನಾ? ಇಲ್ಲ, ತಂದೆ ತಾಯಿ ಆಮೇಲೆ ಇಟ್ಟ ಹೆಸರು ಇದಕ್ಕೆ ನಾನು ಅಂತ ತಿಳ್ಕೊಂಡಿನಲ್ಲ, ಇದು ಮೂಲ ಅಜ್ಞಾನ ಇದು. ಅದಕ್ಕೆ ಇದಕ್ಕೆ ಅವಿದ್ಯೆ ಅಂತ ಕೂಡ ಹೇಳ್ತಾರೆ. ಹೆಂಗ ಅಂತಂದ್ರೆ ಈ ಅವಿದ್ಯೆ ಅಂದ್ರೆ ಎಲ್ಲವನ್ನ ಮುಚ್ಚಿಬಿಟ್ಟದ ಇದು. ಎಲ್ಲವನ್ನ ಮುಚ್ಚಿಬಿಟ್ಟದು. ಕತ್ತಲೆ ಹೆಂಗ ಸರ್ವ ಸಾಮಾನುಗಳನ್ನ ಮುಚ್ಚಿಬಿಡ್ತದ, ಅದಂಗ ಇದನ್ನ ತನ್ನನ್ನ ತಾನು ತಿಳಿಲಿಕ್ಕೆ ಎಡೆ ಮಾಡಿ ಕೊಡದೇ ಇರುವಂಥದ್ದೇ ಅಜ್ಞಾನ. ಎಂತ ಅಜ್ಞಾನ ರೀ! ಇವತ್ತ ಸುಖ ಸುಖ ಅಂತಾನೆ ಬಡ್ದಾಡ್ತದ ಜಗತ್ತಿನೊಳಗೆ ಜನ, ಹೌದಿಲ್ಲ? ಇವತ್ತ 3-4 ವರ್ಷ ಬ್ರಹ್ಮವಿದ್ಯೆ ಶಾಲೆಯಲ್ಲಿ ಕಲಿಯೋದು, ಬ್ರಹ್ಮವಿದ್ಯೆ ವೇದಾಂತವನ್ನ ತಿಳ್ಕೊಳ್ಳುವಂಥದ್ದು ಬ್ರಹ್ಮವಿದ್ಯೆ. 2 ಶಾಲೆಗಳೇ ಇದು ಕೂಡ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರಪ್ಪ ಅಂತಂದ್ರೆ 3-4 ವರ್ಷ ವಯಸ್ಸಿನಿಂದ 20-25 ವರ್ಷ ತನನು ಅದಕ್ಕೆ ಉದ್ದೇಶ ಏನು ಅಂದ್ರೆ ಆನಂದ ಸುಖ ಅನ್ನುವಂಥದ್ದಕ್ಕೆ. ಅದ್ರ ನಿಜವಾದ ಸುಖ ಐತಿ ಅಂದ್ರೆ ಇಲ್ಲ. ಅದ್ರ ಮಹಾತ್ಮರು ಹೇಳ್ತಾರ ಸುಖ ನಿಜವೇ, ಅದು ಬಿಡ ಅಂತ ಹೇಳಿಲ್ಲ, ಅದನ್ನು ಮಾಡ್ರಿ, ಅದ್ರ ಜೊತೆಗೆ ಇದಕ್ಕೊಂದು ಟೈಮ್ ಇಟ್ಬಿಟ್ಟು ಇದನ್ನ ಮಾಡ್ಕೊಡ್ರಿ. ಇದ್ರ ನಿಜವಾದ ಆನಂದ ಐತೆ, ನಿಜವಾದ ಸುಖ ಐತೆ ಅಂದ್ರೆ ಬರುಗೊಡ್ಲಾರ್ದಂಗೆ ಮಾಡ್ಯದ ಇದು ಅಜ್ಞಾನ. ಇವತ್ತೆಲ್ಲರಿಗೆ ಮುಸಿಗ್ಬಿಟ್ಟದ್ ನೋಡ್ರಿ, ಅಜ್ಞಾನ ಮುಸಿಗ್ಬಿಟ್ಟು ಈ ಕಡೆ ಮುಖ ಹಾಕಕ್ಕೆ ಕೂಡ ಒಂದು ಕೇಳೋರು ಒತ್ತಿಟ್ಟಿರ್ಲಿ, ಕೇಳೋರಿಗೆ ಅವು ಏನ್ ಮಾಡ್ತಾವ, ಬರೀ ಕುಂತು ಒಂದು ತಾಸು ಕಾಲ ಕಳಿತಾವ. ಈಗಿನ ಜನ್ರೇಷನ್ ಹಂಗೆ ಕುಂತು ಕೇಳೋದೇನ್ರಿ? ಹಂಗೆ ಹೇಳೋದು ಅವೆಲ್ಲ ಓಲ್ಡ್ ಅಂತ ಹೇಳ್ಬಿಡ್ತಾರೆ. ಎಂತ ಅಜ್ಞಾನ ರೀ ಇದು! ಇದು ಅಜ್ಞಾನ ಮುಸಿಗಿ ಬಿಟ್ಟದ, ಹಂಗೆ ಅಷ್ಟು ಈಜಿಯಾಗಿ ಕೊಡಂಗಿಲ್ಲ. ಇದಕ್ಕೆ ಅಜ್ಞಾನ ಅಂತ ಕೂಡ ಹೇಳ್ತಾರೆ. ಮತ್ತೆ ನಾಳೆಗೆ ಅಸ್ಮಿತೆ ಇವೆಲ್ಲ ನೋಡೋಣ. ಪಂಚಕ್ಲೇಶಗಳದಾಗ ಅದೊಂಚೂರು ಸ್ವಲ್ಪ ಮುಂದಕ್ಕೆ ಮಾಡ್ಕೊಂಡು 5ನೇ ಒಂದು ಗತಿ ನೋಡೋಣ. ಭಾಳ ಚಂದ ಅದ್ಭುತವಾಗಿ ಹೇಳ್ಯಾರ. ಪಂಚಭೂತಗಳು ನಮ್ಮ ಶರೀರದಾಗ ಏನೇನು ಅದಾವ ಅನ್ನುವಂಥದ್ದು ಭಾಳ ವಿಶೇಷವಾದಂಥ ವಿಚಾರಗಳು ಅದಾವ. ಮತ್ತೆ ನೋಡೋಣ. 1-2 ಗುರುಗಳು ಪಾದಕ್ಕೆ ಅರ್ಪಿಸಿ ಹಾಕೋಣ.